ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳೇ, ಇನ್ನೂವರೆಗೆ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ದ್ವಿತೀಯ PUC ರಾಜ್ಯಶಾಸ್ತ್ರ, ವಿಷಯ ಸಂಖ್ಯೆ 29, ಮಾದರಿ ಪ್ರಶ್ನೆ ಪತ್ರಿಕೆ 1. ಸಮಯ 3 ಗಂಟೆ 15 ನಿಮಿಷಗಳ ಕಾಲ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುವುದು ಹಾಗೂ 2 ಗಂಟೆ 45 ನಿಮಿಷಗಳ ಕಾಲ ನಿಮಗೆ ಉತ್ತರ ಪತ್ರಿಕೆಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಇರುವಂತಹ ಅವಕಾಶ. ಒಟ್ಟು 3 ಗಂಟೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 37 ಹಾಗೂ ಗರಿಷ್ಠ ಅಂಕಗಳು 80. ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆಗಳು. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನು ಬರೆಯಿರಿ. ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ವಿದ್ಯಾರ್ಥಿಗಳೇ, ನಿಮಗೆ ಪ್ರಶ್ನೆ ಪತ್ರಿಕೆ ಮಾದರಿ ಈ ಥರ ಇರಲಿದೆ. ಮೊದಲನೇದಾಗಿ ಭಾಗ ಎ, ರೋಮನ್ ಸಂಖ್ಯೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 5 ಪ್ರಶ್ನೆಗಳು. ರೋಮನ್ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ 5 ಪ್ರಶ್ನೆಗಳು. ರೋಮನ್ ಸಂಖ್ಯೆ 3, ಹೊಂದಿಸಿ ಬರೆಯಿರಿ 5 ಪ್ರಶ್ನೆಗಳು, ಅಂದರೆ 5 ಅಂಕಗಳು. ರೋಮನ್ ಸಂಖ್ಯೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 1 ಅಂಕದ ಪ್ರಶ್ನೆಗಳು. ಒಟ್ಟು 5 ಪ್ರಶ್ನೆಗಳು. ಭಾಗ ಬಿ, ರೋಮನ್ ಸಂಖ್ಯೆ 5, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ 2 ಅಂಕದ ಪ್ರಶ್ನೆಗಳು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 8. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 5. ರೋಮನ್ ಸಂಖ್ಯೆ 6, ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ 5 ಅಂಕದ ಪ್ರಶ್ನೆಗಳು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 9. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 6. ಭಾಗ ಡಿ, ರೋಮನ್ ಸಂಖ್ಯೆ 7, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ 10 ಅಂಕದ ಪ್ರಶ್ನೆಗಳು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಆದರೆ ನೀವು ಉತ್ತರಿಸಬೇಕಾದ ಪ್ರಶ್ನೆಗಳ ಸಂಖ್ಯೆ 2. ವಿದ್ಯಾರ್ಥಿಗಳು ಗಮನಿಸಬೇಕು, ಭಾಗ ಎ ನಲ್ಲಿ ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ. ಭಾಗ ಬಿ ನಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತದೆ. ಭಾಗ ಸಿ ಯಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಕ್ವಶನ್ಸ್ಗಳಾಗಿ ನೀಡಲಾಗಿದೆ ಹಾಗೂ ಭಾಗ ಡಿ ಯಲ್ಲಿ ನಿಮಗೆ 2 ಪ್ರಶ್ನೆಗಳು ಎಕ್ಸ್ಟ್ರಾ ಇರುತ್ತವೆ ಅಂತ. ಬನ್ನಿ ಈಗ ಪ್ರಶ್ನೆಗಳು ಹಾಗೂ ಅವುಗಳ ಉತ್ತರವನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಭಾಗ ಎ, ರೋಮನ್ ಸಂಖ್ಯೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 5, ಅಂದರೆ 5 ಅಂಕಗಳು. ಪ್ರಶ್ನೆ ಸಂಖ್ಯೆ 1, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? 1, ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. 2, ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. 3, ಮತದಾನ ರಹಸ್ಯವನ್ನು ಉಲ್ಲಂಘಿಸುವುದು. 4, ಮತ ಹಾಕಲು ಮತದಾರನು ನಿರಾಕರಿಸುವುದು. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಬಿ 1 ಮಾತ್ರ. ಆಪ್ಷನ್ ಸಿ 2 ಮತ್ತು 3. ಆಪ್ಷನ್ ಡಿ 2, 3 ಮತ್ತು 4. ಸರಿಯಾದ ಉತ್ತರ ಆಪ್ಷನ್ ಬಿ 1 ಮಾತ್ರ ಸರಿ. ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಪ್ರಶ್ನೆ ಸಂಖ್ಯೆ 2, ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ಆಪ್ಷನ್ ಎ 4ನೇ ಜೂನ್. ಆಪ್ಷನ್ ಬಿ 10ನೇ ಜೂನ್. ಆಪ್ಷನ್ ಸಿ 7ನೇ ಜೂನ್. ಆಪ್ಷನ್ ಡಿ 5ನೇ ಜೂನ್. ಸರಿಯಾದ ಉತ್ತರ ಆಪ್ಷನ್ ಡಿ 5ನೇ ಜೂನ್. ಪ್ರಶ್ನೆ ಸಂಖ್ಯೆ 3, ಲಿಬಿಯಾದ ನಿರಂಕುಶ ಅಧಿಕಾರಿ. ಆಪ್ಷನ್ ಎ ಅಬ್ದುಲ್ ಹಫೀಜ್ ಗೋಗಾ. ಆಪ್ಷನ್ ಬಿ
ಮ್ಯೂಮರ್ ಗಡಾಫಿ, ಆಪ್ಷನ್ ಸಿ ಮುಸ್ತಫಾ ಅಬ್ದುಲ್ ಜಲೀಲ್, ಆಪ್ಷನ್ ಡಿ ಮೊಹಮ್ಮದ್ ಮೋರ್ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯೂಮರ್ ಗಡಾಫಿ. ಪ್ರಶ್ನೆ ಸಂಖ್ಯೆ 4. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ. ಆಪ್ಷನ್ ಎ ಏಷಿಯನ್, ಆಪ್ಷನ್ ಬಿ ವಿಶ್ವಸಂಸ್ಥೆ, ಆಪ್ಷನ್ ಸಿ ನ್ಯಾಟೋ, ಆಪ್ಷನ್ ಡಿ ಬ್ರಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆ. ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ಆಪ್ಷನ್ ಎ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಆಪ್ಷನ್ ಬಿ ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲೈ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಆಪ್ಷನ್ ಡಿ VP ಸಿಂಗ್ ಮತ್ತು ನವಾಜ್ ಷರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲೈ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ರೋಮನ್ ಸಂಖ್ಯೆ 2. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಎಲ್ಲ ಪ್ರಶ್ನೆಗಳು ಕಡ್ಡಾಯ. ಇಲ್ಲಿ ಬ್ರಕೆಟಲ್ಲಿ ನೀಡಿರುವಂತಹ ಉತ್ತರಗಳನ್ನು ಆರಿಸಿ ಸೂಕ್ತವಾದ ಪ್ರಶ್ನೆಗೆ ಉತ್ತರಗಳನ್ನು ನೀವು ಬರೆಯಬೇಕು. ಬ್ರಕೆಟಲ್ಲಿ ನೀಡಿರುವಂತಹ ಅಂಶಗಳು 2002 LA ಕಾಫ್ಮನ್, ದಿ ಹೆಗ್, ಇಂಗ್ಲೆಂಡ್ ಸ್ಪೀಕರ್. ಇವುಗಳನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ನೀವು ಭರ್ತಿ ಮಾಡಬೇಕು. ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 6. ಸ್ಪೀಕರ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಇಲ್ಲಿ ಉತ್ತರ ಸ್ಪೀಕರ್. ಪ್ರಶ್ನೆ ಸಂಖ್ಯೆ 7. 2002 ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. ಇಲ್ಲಿ ಪ್ರಶ್ನೆ 7ಕ್ಕೆ ಉತ್ತರ 2002. ಪ್ರಶ್ನೆ ಸಂಖ್ಯೆ 8. LA ಕಾಫ್ಮನ್ ಅವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಉತ್ತರ LA ಕಾಫ್ಮನ್ ಆಗಿದೆ. ಪ್ರಶ್ನೆ ಸಂಖ್ಯೆ 9. ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೆಗ್ನಲ್ಲಿದೆ. ಉತ್ತರ ದಿ ಹೆಗ್. ಪ್ರಶ್ನೆ ಸಂಖ್ಯೆ 10. CHOGM ನ ನಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ. ಸರಿಯಾದ ಉತ್ತರ ಇಂಗ್ಲೆಂಡ್ ಆಗಿದೆ. ರೋಮನ್ ಸಂಖ್ಯೆ 3. ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 11ಲ್ಲಿ ನಿಮಗೆ ಆಯ್ಕೆಗಳನ್ನು ಕೊಡಲಾಗಿದೆ. ಇವುಗಳಿಗೆ ಸರಿಯಾಗಿ ಹೊಂದಿಕೆಯಾಗುವುದನ್ನು ನೀವೇನು ಮಾಡಬೇಕು? ಆಯ್ಕೆ ಮಾಡಿ ಬರೆಯಬೇಕಾಗುತ್ತದೆ. ಮೊದಲನೇದಾಗಿ ಆಪ್ಷನ್ ಎ ಇದೆ, ಬೌಂಡ್ರಿ ಕಮಿಷನ್, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಇದು ಸರಿಯಾದ ಹೊಂದಾಣಿಕೆ. ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ. ಇದಕ್ಕೆ ಸರಿಯಾದ ಹೊಂದಿಕೆ ಮಸ್ಸೂರಿ. ಆಪ್ಷನ್ ಸಿ ಭಯೋತ್ಪಾದನೆ. ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವುದು ಟೆರರ್. ಡಿ 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಉತ್ತರ ವಿಶ್ವಸಂಸ್ಥೆ. ಆ್ಯಂಡ್ ಈ ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ಇದಕ್ಕೆ ಸರಿಯಾದ ಹೊಂದಾಣಿಕೆ ಆಗಿದೆ. ನೀವು ಪರೀಕ್ಷೆಯಲ್ಲಿ ಇದೇ ಥರ ಬರೆದರೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು. ರೋಮನ್ ಸಂಖ್ಯೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ 1 ಅಂಕದ ಪ್ರಶ್ನೆಗಳು, 5 ಪ್ರಶ್ನೆಗಳಿದ್ದಾವೆ, ಕಡ್ಡಾಯ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 12. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದಿನಲ್ಲಿ ನಿಜಾಮನ ದುರಾಡಳಿತವನ್ನು ಅಂತ್ಯಗೊಳಿಸಲು ಭಾರತ ಸೇನೆಯು ಸೆಪ್ಟೆಂಬರ್ 1948 ಹೈದರಾಬಾದ್ನಲ್ಲಿ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 13. ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಉತ್ತರ 185 BC ಅಂದರೆ ಕ್ರಿಸ್ತಕ ಪೂರ್ವ 185ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಪ್ರಶ್ನೆ ಸಂಖ್ಯೆ 14. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಉತ್ತರ ಜಿಲ್ಲಾಧಿಕಾರಿ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಜಿಲ್ಲಾಧಿಕಾರಿ. ಪ್ರಶ್ನೆ ಸಂಖ್ಯೆ 15. LAC ಅನ್ನು ವಿಸ್ತರಿಸಿ.
ಉತ್ತರ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಗಡಿ ನಿಯಂತ್ರಣ ರೇಖೆ. ಪ್ರಶ್ನೆ ಸಂಖ್ಯೆ 16, ಬಗಬಂಧು ಎಂದು ಯಾರನ್ನು ಕರೆಯುವರು? ಉತ್ತರ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಬಗಬಂಧು ಎಂದು ಕರೆಯಲಾಗುತ್ತದೆ. ಭಾಗ ಬಿ, ರೋಮನ್ ಸಂಖ್ಯೆ 5, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಒಟ್ಟು 5 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯಬೇಕು. ಪ್ರಶ್ನೆ ಸಂಖ್ಯೆ 17, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಉತ್ತರ ಬುದ್ಧಿವಂತ, ಅನುಭವಸ್ಥ, ಆಡಳಿತ ಜ್ಞಾನವುಳ್ಳ ಅಭ್ಯರ್ಥಿಗಳು ಮತ್ತು ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಲು ಅನುಕೂಲವಾಗುವಂತೆ, ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 18, ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ಉತ್ತರ 1, ಭಾರತೀಯ ವಿದೇಶಾಂಗ ಸೇವೆ, 2, ಭಾರತೀಯ ರೈಲ್ವೆ ಸೇವೆ. ಪ್ರಶ್ನೆ ಸಂಖ್ಯೆ 19, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದು. ಪ್ರಶ್ನೆ ಸಂಖ್ಯೆ 20, ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಪ್ರಶ್ನೆ ಸಂಖ್ಯೆ 21, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. ಕಡ್ಡಾಯ ಶಿಕ್ಷಣ ಎಂದರೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವುದು ಮತ್ತು ಉಚಿತ ದಾಖಲಾತಿ, ಹಾಜರಾತಿ ನೀಡಿ ಅವರ ಶಿಕ್ಷಣವನ್ನು ಪೂರ್ತಿಗೊಳಿಸುವುದೇ ಕಡ್ಡಾಯ ಶಿಕ್ಷಣವಾಗಿದೆ. ಪ್ರಶ್ನೆ ಸಂಖ್ಯೆ 22, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. 1, ಭಾರತೀಯ ಜನತಾ ಪಕ್ಷ, 2, ಶಿವಸೇನಾ. ಪ್ರಶ್ನೆ ಸಂಖ್ಯೆ 23, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಓಲಾ ಜೋಸೆಫ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 24, ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ತ್ ಎಂದರೇನು? ಪೆರಿಸ್ಟ್ರೋಯಿಕ್ ಎಂದರೆ ಪುನರ್ರಚನೆ ಹಾಗೂ ಗ್ಲಾಸ್ನಾಸ್ತ್ ಎಂದರೆ ಮುಕ್ತತೆ ಎಂದರ್ಥವಾಗಿದೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಇಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಅಷ್ಟು ಪ್ರಶ್ನೆಗೆ ಮಾತ್ರ ಉತ್ತರಿಸಿದರೆ ನಿಮಗೆ ಒಳ್ಳೆಯದಾಗ್ತದೆ. ಮುಂದೆ ಭಾಗ ಸಿ, ರೋಮನ್ ಸಂಖ್ಯೆ 6, ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 5 ಅಂಕದ ಪ್ರಶ್ನೆಗಳು. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 6. ನಿಮಗೆ ಒಟ್ಟು 9 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 6, 3 ಎಕ್ಸ್ಟ್ರಾ ಪ್ರಶ್ನೆಗಳನ್ನು ನಿಮಗೆ ನೀಡಲಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 25, ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ವಿದ್ಯಾರ್ಥಿಗಳು 5 ಅಂಕದ ಪ್ರಶ್ನೆಗಳನ್ನು ಬರೆಯುತ್ತಿರಬೇಕಾದ್ರೆ ಕೆಲವೊಂದು ಹಂತಗಳನ್ನು ನೀವು ಕ್ರಮವಾಗಿ ಬರಿತಾ ಹೋದರೆ ನೀವು ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೋದು. ಈ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳಿಗೆ ನೀವು ಪೀಠಿಕೆ ಮತ್ತು ಉಪಸಂಹಾರಗಳನ್ನು ಬರೆದರೆ ನಿಮಗೆ ಉತ್ತಮ ಅಂಕಗಳು ಬರಲು ಸಾಧ್ಯತೆ ಇರುವಂಥದ್ದು. 25ನೇ ಪ್ರಶ್ನೆಗೆ ಉತ್ತರ. ಮೊದಲನೇದಾಗಿ ಪೀಠಿಕೆ. ಬ್ರಿಟಿಷರ ಅಧೀನದಲ್ಲಿದ್ದ ಭಾರತವು ಭೌಗೋಳಿಕವಾಗಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳೆಂಬ
ಪ್ರದೇಶಗಳಿಂದ ಕೂಡಿತ್ತು. ಭಾರತ ಸ್ವತಂತ್ರ ಕಾಯ್ದೆ 1947 ಅನ್ವಯ ಬ್ರಿಟಿಷ್ ಪ್ಯಾರಮೌನ್ಸಿ ಅಂದರೆ ಬ್ರಿಟಿಷರ ಪಾರ್ಯಮತ್ಯ ಕೊನೆಗೊಂಡಿತು. ಭಾರತದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವ ಜುನಾಗಢ್, ಹೈದರಾಬಾದ್, ಕಾಶ್ಮೀರ್ಗಳನ್ನು ಹೊರತುಪಡಿಸಿ ಉಳಿದ ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರ್ಪಡೆಗೊಂಡವು. ಜುನಾಗಢ್ ವಿಲೀನ. ಜುನಾಗಢ್ ರಾಜ್ಯದ ಪ್ರಜೆಗಳ ಇಚ್ಛೆಗೆ ವಿರುದ್ಧವಾಗಿ ಆ ರಾಜ್ಯದ ನವಾಬ ಮಹಬತ್ ಖಾನ್ ಪಾಕಿಸ್ತಾನದೊಂದಿಗೆ ಸೇರ್ಪಡೆಯಾಗುವುದಾಗಿ ಘೋಷಿಸಿದನು. ಆದರೆ ಅಲ್ಲಿನ ಪ್ರಜೆಗಳು ಭಾರತದೊಂದಿಗೆ ಸೇರಲು ಇಚ್ಛಿಸಿದ್ದರು. ನವಾಬನ ಘೋಷಣೆಯ ನಂತರ ಆ ರಾಜ್ಯದ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಎದ್ದರು. ಇದರಿಂದ ಭಯಭೀತನಾದ ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ನಂತರ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಜುನಾಗಢನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಹೀಗೆ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತದೆ. ಮುಂದೆ ಹೈದರಾಬಾದ್ ವಿಲೀನ. ದೇಶೀಯ ಸಂಸ್ಥಾನಗಳಲ್ಲೇ ಅತ್ಯಂತ ದೊಡ್ಡದಾದ ಹೈದರಾಬಾದ್ ಭಾರತ ಭೂಪ್ರದೇಶದ ವ್ಯಾಪ್ತಿಯಲ್ಲಿತ್ತು. ಅದರ ಆಳ್ವಿಕೆ ನಡೆಸುತ್ತಿದ್ದ ನಿಜಾಮ ಅಸಾದ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ ಪ್ರಾಂತ್ಯವನ್ನು ಸ್ವತಂತ್ರವಾಗಿ ಆಳಲು ಬಯಸಿದ್ದನು. ಆದರೆ ಹೈದರಾಬಾದ್ನ ಸ್ವತಂತ್ರ ಸ್ಥಾನಮಾನವು ದೇಶದ ಭದ್ರತೆಯ ದೃಷ್ಟಿಯಿಂದ ಬೆದರಿಕೆಯಾಗಿ ಪರಿಣಮಿಸುತ್ತದೆ ಎಂದು ಭಾರತ ಸರ್ಕಾರವು ಅರಿಯಿತು. ಈ ನಡುವೆ ನಿಜಾಮನ ದುರಾಡಳಿತದ ವಿರುದ್ಧ ಹೈದರಾಬಾದ್ನಲ್ಲಿ ಚಳುವಳಿಗಳು ಪ್ರಾರಂಭವಾದವು. ನಿಜಾಮನು ತನ್ನ ಪ್ಯಾರಾಮಿಲಿಟರಿ ಪಡೆಯಾದ ರಜಾಕರಿಂದ ಅಲ್ಲಿನ ಜನರನ್ನು ಶೋಷಿಸಿದನು. ಹಿಂದೂ ಜನರ ಆಸ್ತಿ ಪಾಸ್ತಿಯನ್ನು ಲೂಟಿ ಹೊಡೆದರು. ರಜಾಕರು ಮುಸ್ಲಿಮೇತರ ಜನಾಂಗದ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದರು ಹಾಗೂ ಶೋಷಿಸಿದರು. ಇಂತಹ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತದ ಸೇನೆಯು ಸೆಪ್ಟೆಂಬರ್ 1948ರಂದು ಹೈದರಾಬಾದ್ ಪ್ರವೇಶಿಸಿತು. ಈ ಪೊಲೀಸ್ ಕಾರ್ಯಾಚರಣೆಯನ್ನು ಅಂದರೆ ಹೈದರಾಬಾದ್ನಲ್ಲಿ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗಿದೆ. ನಿಜಾಮನು ಭಾರತೀಯ ಸೇನೆಗೆ ಶರಣಾಗುವುದರೊಂದಿಗೆ ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಯಿತು. ಈಗ ಕಾಶ್ಮೀರ್ ವಿಲೀನ. ಜಮ್ಮು ಮತ್ತು ಕಾಶ್ಮೀರ್ ಒಂದು ದೇಶೀಯ ಸಂಸ್ಥಾನವಾಗಿತ್ತು. ಅದರ ಆಡಳಿತ ನಡೆಸುವ ರಾಜ ಹರಿಸಿಂಗ್ ಹಿಂದೂ ಆಗಿದ್ದರೆ ಅಲ್ಲಿನ ಜನಸಂಖ್ಯೆ ಬಹುತೇಕ ಮುಸ್ಲಿಮರಾಗಿದ್ದರು. ಅಲ್ಲಿನ ರಾಜನನ್ನು ಪದಚ್ಯುತಿಗೊಳಿಸಲು ನ್ಯಾಷನಲ್ ಕಾನ್ಫರೆನ್ಸ್ನ ಶೇಖ್ ಅಬ್ದುಲ್ಲಾ ನೇತೃತ್ವದಲ್ಲಿ ಬೃಹತ್ ಚಳುವಳಿ ಪ್ರಾರಂಭವಾಯಿತು. ಆದರೆ ರಾಜ ಹರಿಸಿಂಗ್ ಮತ್ತು ಶೇಖ್ ಅಬ್ದುಲ್ಲಾ ಇಬ್ಬರೂ ಸಹ ಕಾಶ್ಮೀರನ್ನು ಸ್ವತಂತ್ರ ರಾಜ್ಯವನ್ನಾಗಿ ಉಳಿಸಿಕೊಳ್ಳುವ ಆಸಕ್ತಿ ಹೊಂದಿದ್ದರು ಹಾಗೂ ಪಾಕಿಸ್ತಾನ ಸೇರುವುದನ್ನು ವಿರೋಧಿಸಿದರು. ಅವರು ತಮ್ಮನ್ನು ಪ್ರತ್ಯೇಕವಾಗಿ ಕಾಶ್ಮೀರಿಗಳೆಂದು ಕರೆದುಕೊಂಡರು. ಭೌಗೋಳಿಕ ಸಮೀಪ ಮತ್ತು ರಾಜ್ಯದಲ್ಲಿನ ಮುಸ್ಲಿಮರ ಸಂಖ್ಯೆ ಈ ಎರಡೂ ಅಂಶಗಳನ್ನು ಮನಗಂಡ ಪಾಕಿಸ್ತಾನ್ ಆ ರಾಜ್ಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಆಹ್ವಾನಿಸಿತು. ಅಕ್ಟೋಬರ್ 1947ರಂದು ಪಾಕಿಸ್ತಾನದ ಬುಡಕಟ್ಟು ನುಸುಳುಕೋರರು ಕಾಶ್ಮೀರನ್ನು ವಶಪಡಿಸಿಕೊಂಡರು. ಈ ಸಂದರ್ಭದಲ್ಲಿ ಮಹಾರಾಜ ಹರಿಸಿಂಗ್ ಭಾರತದ ಮಿಲಿಟರಿ ಸಹಾಯವನ್ನು ಕೋರಿದನು. 26ನೇ ಅಕ್ಟೋಬರ್ 1947ರಂದು ಭಾರತದೊಂದಿಗೆ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಲೀನಗೊಳಿಸುವ ಆಕ್ಸೆಷನ್ ಪತ್ರಕ್ಕೆ ಸಹಿ ಹಾಕಿದ ನಂತರ ಭಾರತವು ಸಕಾರಾತ್ಮಕವಾಗಿ ಸ್ಪಂದಿಸಿತು. ಹೀಗೆ ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು. ಉಪಸಂಹಾರ. ವಿದ್ಯಾರ್ಥಿಗಳು ಗಮನವಿಡಬೇಕು. ಉಪಸಂಹಾರದಲ್ಲಿ ನೀವು ಇಲ್ಲಿವರೆಗೆ ಅರಿತಂತಹ ಒಂದು ವಿಷಯ ಜ್ಞಾನವನ್ನು ಉಪಸಂಹಾರದಲ್ಲಿ ನೀವು ಸಂಕ್ಷಿಪ್ತಗೊಳಿಸಬೇಕು. ಜುನಾಗಢ್ ಹೈದರಾಬಾದ್ ಮತ್ತು ಕಾಶ್ಮೀರ್. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ್ಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸುವಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಪಾತ್ರ ಮುಖ್ಯವಾದದ್ದು ಎಂಬುದನ್ನೆಲ್ಲರೂ ಗಮನಿಸಬೇಕು. ಸ್ವತಂತ್ರ ಭಾರತದಲ್ಲಿ ರಾಜ್ಯಗಳನ್ನು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಿದ ಅತ್ಯಮೂಲ್ಯ ಕೊಡುಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 26. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಪೀಠಿಕೆ. ಮೊದಲು ಪೀಠಿಕೆ. 1947ಕ್ಕಿಂತ ಪೂರ್ವದಲ್ಲಿ ಭಾರತವು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ದೇಶದ ಗಡಿಗಳು ಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿರಲಿಲ್ಲ.
ಸ್ವತಂತ್ರ ಪೂರ್ವದಲ್ಲಿ 500ಕ್ಕೂ ಹೆಚ್ಚಿನ ರಾಜ್ಯಗಳು 12 ಭಾಗಗಳಾಗಿ ದೇಶಗಳೊಂದಿಗೆ ವಿಲೀನವಾಗಿದ್ದವು. ಈ ಸಂಸ್ಥಾನಗಳು ಹಲವಾರು ಭಾಷೆ ಮತ್ತು ಸಂಸ್ಕೃತಿಗಳಿಂದ ಕೂಡಿದ್ದು ಅಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಆದ್ದರಿಂದ ರಾಜ್ಯಗಳ ಪುನರ್ರಚನಾ ಪ್ರಕ್ರಿಯೆಯು ಅತ್ಯಂತ ಅವಶ್ಯಕವಾಯಿತು. ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಗೆ ಕಾರಣಗಳು ಏನು? 1. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. 2. ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. 3. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಬರುತ್ತದೆ. 4. ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ನೀಡಬಲ್ಲವು. 5. ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಸಹಾಯಕವಾಗಿದೆ. ವಿದ್ಯಾರ್ಥಿಗಳು ವಿಡಿಯೋವನ್ನು ಪಾಸ್ ಮಾಡಿ ನೀವು ನೋಟ್ಸ್ಗಳನ್ನು ಮಾಡಿಕೊಳ್ಬೋದು. ವಿದ್ಯಾರ್ಥಿಗಳು ನೋಟ್ಸ್ಗಳನ್ನು ಮಾಡಿಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ತದೆ. ಈಗ ಉಪಸಂಹಾರ. ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯಪಟ್ಟಿರುವಂತೆ ಒಂದು ಪ್ರಾಂತ್ಯವು ಸಾಕ್ಷರತೆ ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಅದು ಭಾಷಾವಾರು ರಾಜ್ಯವಾಗಿರಬೇಕು. ಇದು ವೈವಿಧ್ಯಮಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕವಾಗಬಲ್ಲದು. ಮುಂದಿನ ಪ್ರಶ್ನೆ ಸಂಖ್ಯೆ 27. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಮೊದಲನೇದಾಗಿ ಪೀಠಿಕೆ ಬರೀಬೇಕು. ಪೀಠಿಕೆ: ಮುಖ್ಯ ಕಾರ್ಯದರ್ಶಿಯು ಪ್ರತಿ ರಾಜ್ಯದ ಸರ್ಕಾರದಲ್ಲಿ ಸಚಿವಾಲಯದ ಮುಖ್ಯಸ್ಥರಾಗಿರುತ್ತಾರೆ. ಇವರು ಆಡಳಿತಾತ್ಮಕ ವ್ಯವಸ್ಥೆಯ ಜವಾಬ್ದಾರಿಯೊಂದಿಗೆ ಸಚಿವಾಲಯದ ಎಲ್ಲ ಇಲಾಖೆಗಳು ಇವರ ಅಧಿಕಾರ ವ್ಯಾಪ್ತಿಗೆ ಬರುತ್ತವೆ. ಇವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಹಕಾರ ಸಮನ್ವಯತೆ ಉಂಟು ಮಾಡುತ್ತಾರೆ. ಈಗ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು. ವಿದ್ಯಾರ್ಥಿಗಳು ಹಂತಗಳನ್ನು ಇದೇ ರೀತಿ ಬರೆಯಬೇಕು. ನೋಟ್ ಮಾಡ್ತಾ ಹೋಗಿ, ಬರೆದಿಟ್ಟುಕೊಳ್ಳಿ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು. 1. ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ. 2. ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿ ಆಗಿರುತ್ತಾರೆ. 3. ಸಂಪೂರ್ಣ ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಮಾಡುತ್ತಾರೆ. 4. ಇತರೆ ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ. 5. ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥನಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳು ಮತ್ತು ಇತರೆ ಸಮಿತಿಗಳ ಸದಸ್ಯರಾಗಿರುತ್ತಾರೆ. 6. ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತಾರೆ. 7. ಇವರು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. 8. ಭಾರತ ಸರ್ಕಾರದಿಂದ ಎಲ್ಲ ಪ್ರಮುಖವಾದ ಮತ್ತು ರಹಸ್ಯವಾದ ಮಾಹಿತಿಗಳನ್ನು ಇವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಗೆ ತಲುಪಿಸುತ್ತಾರೆ. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ನಾನು ರೋಮನ್ ಸಂಖ್ಯೆಗಳನ್ನು ಬರೆದಿದ್ದೀನಿ. ನೀವು ಇಂಗ್ಲೀಷ್ ನ್ಯೂಮರಿಕಲ್ಸನ್ನು ಬರಿಬೋದು. ಲೈಕ್ 1 2 3 ಅಂತ ನೀವು ಮೆನ್ಷನ್ ಮಾಡ್ಬೋದು. ರೋಮನ್ ಸಂಖ್ಯೆ ಬರಿಬೇಕಂತೇನಿಲ್ಲ, ಬಟ್ ಗಮನ ಇರಲಿ, ಪಾಯಿಂಟ್ ವೈಸ್ ಬರಿತಾ ಹೋಗಿ. ಈಗ ಉಪಸಂಹಾರ. ಮುಖ್ಯ ಕಾರ್ಯದರ್ಶಿಯು ರಾಜ್ಯದ ಆಡಳಿತ ಯಂತ್ರದ ಮುಖ್ಯಸ್ಥರಾಗಿದ್ದು ಸಂಪುಟದ ಸಚಿವರಿಗೆ ಸಲಹೆಗಾರರಾಗಿ ಮತ್ತು ನಾಗರಿಕ ಸೇವೆಯ ಮುಖ್ಯಸ್ಥರಾಗಿದ್ದುಕೊಂಡು ಮಾರ್ಗದರ್ಶನ ನೀಡುವುದರ ಜೊತೆಗೆ ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆಗೆ ಸೂಕ್ತ ನಾಯಕತ್ವವನ್ನು ಈ ಮುಖ್ಯ ಕಾರ್ಯದರ್ಶಿ ಒದಗಿಸುತ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 29. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಅತಿ ಮುಖ್ಯವಾದ ಪ್ರಶ್ನೆ, ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ.
ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮೊದಲನೇದಾಗಿ ಪೀಠಿಕೆ. ರಾಷ್ಟ್ರ ನಿರ್ಮಾಣ ಎಂಬುದು ಪ್ರಜೆಗಳನ್ನು ಉತ್ತಮವಾಗಿ ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಸಾಧಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯವಾಗಿದೆ. ರಾಷ್ಟ್ರ ನಿರ್ಮಾಣವು ಒಂದು ದೇಶವನ್ನು ಬಲಿಷ್ಠ ರಾಷ್ಟ್ರ ಮತ್ತು ಉತ್ತಮ ಸಮಾಜವನ್ನಾಗಿ ಮಾರ್ಪಡಿಸುವ ಗುರಿ ಹೊಂದಿದೆ. ಒಂದು ಸ್ಟಾರ್ ಮಾರ್ಕ್ ಹಾಕಿ ಈ ಥರ ಪಾಯಿಂಟ್ಸ್ ಮಾಡಿ ಬರಿತಾ ಹೋಗಿ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯಾಗಿದೆ ಎಂದು ಮೈರಾನ್ ವೀನರ್ ಅವರು ಹೇಳುತ್ತಾರೆ. ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು. ವಿದ್ಯಾರ್ಥಿಗಳು ವಿಡಿಯೋವನ್ನು ಪಾಸ್ ಮಾಡಿ 1 by 1 ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ಬೋದು. 1. ಜನತೆಯ ಬೆಂಬಲ. 2. ಉತ್ತಮ ಆಡಳಿತ. 3. ಬದ್ಧತೆಯಿಂದ ಕೂಡಿರುವ ನಾಯಕತ್ವ. 4. ರಾಜಕೀಯ ಸಂಸ್ಕೃತಿ. 5. ಅಧಿಕಾರದ ಹಂಚಿಕೆ. 6. ಸಾರ್ವತ್ರಿಕ ಶಿಕ್ಷಣ. 7. ರಾಷ್ಟ್ರೀಯ ಗುಣ. 8. ಸಮೂಹ ಮಾಧ್ಯಮಗಳು. 9. ಜವಾಬ್ದಾರಿಯುತ ಬೌದ್ಧಿಕತೆ. 10. ರಾಷ್ಟ್ರೀಯ ಸಮಗ್ರತೆ. 5 ಅಂಕದ ಪ್ರಶ್ನೆ ಇರಲಿ 10 ಅಂಕದ ಪ್ರಶ್ನೆ ಇರಲಿ ವಿದ್ಯಾರ್ಥಿಗಳೇ, ಈ ಥರ ನೀವು ಪಾಯಿಂಟ್ಸ್ಗಳನ್ನು ಬರೆದು 5 ಅಂಕದ ಪ್ರಶ್ನೆ ಇದ್ದರೆ 5 ಅಥವಾ 7 ಪಾಯಿಂಟ್ಸ್ಗಳನ್ನು ಮಾತ್ರ ನೀವು ವಿವರವಾಗಿ ಬರೆಯಬೇಕು. 10 ಅಂಕದ ಪ್ರಶ್ನೆ ಇದ್ದರೆ 10 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತದೆ. ಈಗ ಮೊದಲನೇ ಪಾಯಿಂಟು ಜನತೆಯ ಬೆಂಬಲ. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಜನರ ಸಾಮೂಹಿಕ ಬೆಂಬಲ ಮತ್ತು ಇಚ್ಛಾಶಕ್ತಿ ಅತ್ಯಗತ್ಯವಾಗಿದೆ. ಜನರ ಗುಣಮಟ್ಟವು ರಾಷ್ಟ್ರದ ಗುಣಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ಅಲ್ಲಿನ ಜನರ ಶಿಸ್ತು, ಕರ್ತವ್ಯ ನಿಷ್ಠೆ ಮತ್ತು ರಾಷ್ಟ್ರಾಭಿಮತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. 2. ಉತ್ತಮ ಆಡಳಿತ. ಉತ್ತಮ ಆಡಳಿತವು ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆ ಇವುಗಳಿಂದ ಕೂಡಿರುತ್ತದೆ. ಜಗತ್ತಿನಲ್ಲಿ ಈ ಆಡಳಿತ ಅಳವಡಿಸಿಕೊಂಡ ರಾಷ್ಟ್ರಗಳಲ್ಲಿ ಭಾರತವು ಮುಂಚೂಣಿಯಲ್ಲಿರುವ ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿದೆ. ಪಾಯಿಂಟ್ ನಂಬರ್ 3. ಬದ್ಧತೆಯಿಂದ ಕೂಡಿರುವ ನಾಯಕತ್ವ. ಬದ್ಧತೆಯಿಂದ ಕೂಡಿರುವ ನಾಯಕತ್ವಕ್ಕೆ ಇತಿಹಾಸದಲ್ಲಿ ಹಲವಾರು ನಿದರ್ಶನಗಳಿವೆ. ಉದಾಹರಣೆಗೆ ಅಮೆರಿಕದ ಅಧ್ಯಕ್ಷರಾದ FD ರೂಸ್ವೆಲ್ಟ್ ರವರು ನ್ಯೂ ಡೀಲ್ ಎಂಬ ನೂತನ ನೀತಿಯನ್ನು ಅಳವಡಿಸಿ ಅಮೆರಿಕವನ್ನು ಜಾಗತಿಕ ಮಟ್ಟದಲ್ಲಿ ಸೂಪರ್ ಪವರ್ ರಾಷ್ಟ್ರವನ್ನಾಗಿ ಮಾಡಿದರು. ಆಧುನಿಕ ಭಾರತ ಶಿಲ್ಪಿ ಜವಾಹರ್ಲಾಲ್ ನೆಹರು ರವರು ಭಾರತವನ್ನು ಅಭಿವೃದ್ಧಿ ಮಾಡುವಲ್ಲಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. 4. ರಾಜಕೀಯ ಸಂಸ್ಕೃತಿ. ರಾಜಕೀಯ ಸಂಸ್ಕೃತಿ ಎಂಬುದು ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳನ್ನು ಸೂಚಿಸುವುದಾಗಿರುತ್ತದೆ. ದೇಶದ ನಾಯಕರು ರಾಷ್ಟ್ರೀಯ ಹಿತಾಸಕ್ತಿ, ರಾಜಕೀಯ ಸೇವೆ, ರಾಜಕೀಯ ಮುತ್ಸದ್ದಿತನದ ಮೌಲ್ಯಗಳನ್ನು ಅಂತರ್ಗತ ಮಾಡಿಕೊಂಡಿರಬೇಕು. ಅಧಿಕಾರದ ಹಂಚಿಕೆ. ರಾಷ್ಟ್ರ ನಿರ್ಮಾಣದ ಗುರಿಯನ್ನು ಸಾಧಿಸಲು ರಾಜಕೀಯ ಅಧಿಕಾರವನ್ನು ಸಮಾಜದ ಎಲ್ಲ ವರ್ಗಗಳಲ್ಲಿ ಹಂಚಿಕೆ ಮಾಡುವ ಅಗತ್ಯವಿದೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಗೆ ಅಗತ್ಯವಾದ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಅವಶ್ಯಕವಾಗಿದೆ. ಪಾಯಿಂಟ್ 6. ಸಾರ್ವತ್ರಿಕ ಶಿಕ್ಷಣ. ರಾಷ್ಟ್ರದ ಅಭಿವೃದ್ಧಿಗೆ ಸಾರ್ವತ್ರಿಕ ಶಿಕ್ಷಣವು ಮೂಲಭೂತವಾಗಿ ಅತ್ಯಗತ್ಯವಾಗಿದೆ. ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯದಂತೆ ಶಿಕ್ಷಣವು ಬಾಳಿನ ಬೆಳಕಾಗಿದೆ. ಇದು ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ರಾಷ್ಟ್ರದ ಸಮಸ್ಯೆಗಳನ್ನು ವಿಶ್ಲೇಷಿಸುವ ಮೂಲಕ ದೇಶದ ಪ್ರಗತಿಯಲ್ಲಿ ತೊಡಗಿಕೊಳ್ಳಲು ಉತ್ತೇಜನ ನೀಡುತ್ತದೆ. ಈ ನಿಟ್ಟಿನಲ್ಲಿ 2010ರಲ್ಲಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ ತರಲಾಗಿದೆ. ಪಾಯಿಂಟ್ ನಂಬರ್ 7. ರಾಷ್ಟ್ರೀಯ ಗುಣ, ನ್ಯಾಷನಲ್ ಕ್ಯಾರೆಕ್ಟರ್. ರಾಷ್ಟ್ರೀಯ ಗುಣವನ್ನು ನಿರ್ಮಾಣ ಮಾಡುವಲ್ಲಿ ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನ ಒಂದು ತಳಹದಿಯನ್ನು ಒದಗಿಸುತ್ತದೆ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರೀಯ ಗುಣವನ್ನು ಹೊಂದಿರುತ್ತದೆ. ಉದಾಹರಣೆಗೆ ಇಂಗ್ಲೆಂಡಿನ ಸಾಂಪ್ರದಾಯಿಕತೆ, ಆಫ್ರಿಕಾದ ಜನಾಂಗೀಯತೆ ಹಾಗೂ ಭಾರತದ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ರಾಷ್ಟ್ರ ಚಿಹ್ನೆ
ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಸ್ಮಾರಕಗಳಿಗೆ ಗೌರವ ತೋರಿಸುವ ಗುಣ ಹೊಂದಿರಬೇಕು. ಇದನ್ನು ರಾಷ್ಟ್ರೀಯ ಗುಣ ಎಂದು ಕರೆಯುತ್ತೇವೆ. 7 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದರೆ 5 ಅಂಕಗಳಿಗೆ ಸಾಕಾಗುತ್ತದೆ. ಈಗ ಉಪಸಂಹಾರ. ಈ ಮೇಲೆ ವಿವರಿಸಿದಂತೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯು ಜನತೆಯ ಬೆಂಬಲ, ಉತ್ತಮ ಆಡಳಿತ, ಸಾರ್ವತ್ರಿಕ ಶಿಕ್ಷಣ ಇವುಗಳನ್ನು ಅವಲಂಬಿಸಿದ್ದು. ಒಂದು ರಾಷ್ಟ್ರ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಗುರಿಯನ್ನು ಹೊಂದುವುದೇ ರಾಷ್ಟ್ರ ನಿರ್ಮಾಣವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 30. ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಪೀಠಿಕೆ. ಅಸ್ಮಿತೆ ರಾಜಕೀಯ ಎಂಬುದು ಜನಾಂಗ, ಭಾಷೆ, ಧರ್ಮ, ಲಿಂಗ ಇವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ಇದೊಂದು ಗುರುತಿಸಿಕೊಳ್ಳುವಿಕೆಯ ರಾಜಕೀಯವಾಗಿದ್ದು ಸದಾಕಾಲ ತನ್ನ ಅಸ್ತಿತ್ವಕ್ಕಾಗಿ ಪ್ರಯತ್ನಿಸಲಾಗುತ್ತಿರುತ್ತದೆ. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು L.A. ಕಾಫ್ಮನ್. ಅಸ್ಮಿತೆ ರಾಜಕಾರಣ ಎಂದರೆ ಅಸ್ಮಿತೆ ರಾಜಕೀಯವೆಂಬುದು ಒಂದು ರೀತಿಯಲ್ಲಿ ವಿಧಾನ, ಸೌಖ್ಯದ ಹುಡುಕಾಟ, ಸಮುದಾಯವನ್ನು ತಲುಪುವುದು ಎನ್ನಲಾಗಿದೆ. ಒಂದು ರೀತಿಯಲ್ಲಿ ವಿಧಾನ, ಸೌಖ್ಯದ ಹುಡುಕಾಟ ಅಥವಾ ಸಮುದಾಯವನ್ನು ತಲುಪುವುದು ಎನ್ನಲಾಗಿದೆ. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು: 1. ದುರಾಡಳಿತಕ್ಕೆ ಒಳಗಾದ ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ. 2. ಪ್ರಾದೇಶಿಕ ಪಕ್ಷಗಳು ಉಗಮವಾಗಿ ಭಾಷೆ ಮತ್ತು ಪ್ರಾಂತ್ಯಗಳ ಬಗ್ಗೆ ಮೂಡಿಸಿದ ಅರಿವು. 3. ಅತಿಯಾದ ಬಡತನ, ಶೋಷಣೆ, ಅವಕಾಶಗಳ ವಂಚನೆ ಮತ್ತು ಕೆಲವು ಜನಾಂಗಗಳಿಗೆ ಇರುವ ಸೌಲಭ್ಯಗಳನ್ನು ಮೊಟಕುಗೊಳಿಸುವ ಪ್ರಯತ್ನ. 4. ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬ ಭೀತಿ. 5. ಉನ್ನತ ಜೀವನ ಶೈಲಿ, ಸಾಕ್ಷರತೆ ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿ. 6. ನೈಸರ್ಗಿಕ ಸಂಪತ್ತಿನ ಅಸಮಾನ ಹಂಚಿಕೆ, ಭೂಮಿಯನ್ನು ಕಳೆದುಕೊಳ್ಳುವ ಭೀತಿ. 7. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಭೀತಿ. 8. ಭಾಷೆ, ಸಂಸ್ಕೃತಿಯನ್ನಾಧರಿಸಿದ ಅಸ್ಮಿತೆಯನ್ನು ಕಳೆದುಕೊಳ್ಳುವ ಭೀತಿ. ಈ 8 ಕಾರಣಗಳು ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ನಾವು ನೀಡಬಹುದು. ಈಗ ಉಪಸಂಹಾರ. ಅಸ್ಮಿತೆಯ ಹೋರಾಟದ ಉಗಮಕ್ಕೆ ಮುಖ್ಯ ಕಾರಣವೆಂದರೆ ಅಸ್ಮಿತೆಯ ಸಮಸ್ಯೆಗಳು. ಪ್ರತಿಯೊಬ್ಬರಿಗೂ ಅವರದೇ ಆದ ದೃಷ್ಟಿಕೋನದಲ್ಲಿ ಪ್ರತಿಯೊಂದು ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಪ್ರಾದೇಶಿಕತೆಗೆ ಉನ್ನತವಾದದ್ದಾಗಿರುತ್ತದೆ. ಪ್ರತಿಯೊಂದು ರಾಷ್ಟ್ರೀಯ ಚಳುವಳಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಹಿಂದೆ ಅಸ್ಮಿತೆ ರಾಜಕಾರಣ ಇರುವುದನ್ನು ಗುರುತಿಸಬಹುದು. ಮುಂದಿನ ಪ್ರಶ್ನೆ 31. ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ಚಿತ್ರವನ್ನು ನೀಡಿದ್ದಾರೆ. ಸ್ಟಾಪ್ ಕರಪ್ಷನ್ ಅನ್ನುವಂಥ ಒಂದು ಸ್ಲೋಗನದೊಂದಿಗೆ ಆ ಯುವ ಜನತೆ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಪೀಠಿಕೆ. ಅಥರ್ವ ವೇದದಲ್ಲಿ ಉಲ್ಲೇಖಿಸಿರುವಂತೆ ಉತ್ತಮ ಮಾರ್ಗದಿಂದ ಗಳಿಸಿದ ಸಂಪತ್ತು ಉಜ್ವಲವಾಗುತ್ತದೆ, ಅನ್ಯಾಯದ ಮಾರ್ಗದಿಂದ ಗಳಿಸಿದ್ದು ಹಾಳಾಗುತ್ತದೆ. ಭ್ರಷ್ಟಾಚಾರದ ಬಗೆಗೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿಯೂ ಕಲಿಸಲಾಗಿದೆ. ಲಂಚ, ಮೋಸ, ವಂಚನೆ, ಕಳ್ಳತನ, ದಬ್ಬಾಳಿಕೆ, ಸ್ವಜನ ಪಕ್ಷಪಾತ ಮುಂತಾದ ಕೃತ್ಯಗಳಿಂದ ಕೂಡಿದ ಎಲ್ಲವನ್ನು ಭ್ರಷ್ಟಾಚಾರ ಎನ್ನಲಾಗುತ್ತದೆ. ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆಯ ಪಾತ್ರ. ಸ್ವತಂತ್ರ ಭಾರತವು ಹಲವಾರು ಹಗರಣಗಳನ್ನು ಕಂಡಿದೆ. ಷೇರು ಹಗರಣ, ಮೇವು ಹಗರಣ, ಕಲ್ಲಿದ್ದಲು ಹಗರಣ ಮುಂತಾದವುಗಳಲ್ಲಿ ಸಾವಿರಾರು ಕೋಟಿ ಸಾರ್ವಜನಿಕರ ಹಣ ಪೋಲಾಗಿದೆ, ಅಂದರೆ ನಾಶವಾಗಿದೆ. ಈ ಭ್ರಷ್ಟಾಚಾರ ಪಿಡುಗಿನಿಂದ ಹೊರಬರಬೇಕಾದ ಅಗತ್ಯವಿದ್ದು ಇದಕ್ಕೆ ಉತ್ತಮ ಆಡಳಿತ ಅವಶ್ಯಕತೆ ಇದೆ. ಈ ಕೆಳಕಂಡ ಅಂಶಗಳನ್ನು ಆಧರಿಸಿದೆ. ಮೊದಲನೇ ಪಾಯಿಂಟ್ ನಂಬರ್ 1, ಶಿಕ್ಷಣ. ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣವು ಕೇವಲ ನಿಗದಿತ ಪಠ್ಯಕ್ರಮವನ್ನು ಮಾತ್ರ ಒಳಗೊಂಡಿರದೆ ಜೀವನದ ಮೌಲ್ಯಗಳಿಗೆ ಮಹತ್ವ ನೀಡಿರಬೇಕು. ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳು ಪಠ್ಯಕ್ರಮವನ್ನು ರಚಿಸುವಾಗ ವಿವಿಧ ಹಂತಗಳಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುವಂತಿರಬೇಕು. ಪಾಯಿಂಟ್ ನಂಬರ್ 2, ನೈತಿಕತೆ.
ಭ್ರಷ್ಟಾಚಾರ ಕೊನೆಗೊಳಿಸುವಲ್ಲಿ ಗಾಂಧೀಜಿಯವರು ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆ ವಿನಃ ದುರಾಶೆಗಳನ್ನಲ್ಲ ಎಂಬ ಮಾತುಗಳು ನೈತಿಕತೆಯ ಜಾಗೃತಿಯನ್ನು ಮೂಡಿಸುತ್ತವೆ. ಯುವ ಜನತೆ ಅಗತ್ಯತೆ ಮತ್ತು ದುರಾಶೆಗಳ ನಡುವೆ ವ್ಯತ್ಯಾಸವನ್ನು ಅರಿಯಲು ಶಕ್ತರಾಗಿರಬೇಕು. ಆವಾಗ ಮಾತ್ರ ಯುವಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಬಹುದು. ಪಾಯಿಂಟ್ ನಂಬರ್ 3, ಕಾರ್ಯ ಮತ್ತು ಗುರಿಗಳು. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪಾರದರ್ಶಕತೆಯನ್ನು ಅನುಸರಿಸುತ್ತಾ ಶಾಂತಿ ಮತ್ತು ತಾಳ್ಮೆಯ ಗುಣಗಳಿಂದ ಹಿರಿಯರನ್ನು ಗೌರವಿಸುತ್ತಾ ಯುವ ಜನತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ಗುರಿ ಸಾಧಿಸುವ ಧ್ಯೇಯ ಹೊಂದಿರಬೇಕು. ಪಾಯಿಂಟ್ ನಂಬರ್ 4, ಮಾದರಿ ವ್ಯಕ್ತಿತ್ವಗಳು. ಎಚ್ಚರಗೊಳ್ಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವ ಜನರನ್ನು ಭೇಟಿಯಾಗಿ ಉತ್ತಮ ಶಿಕ್ಷಣವನ್ನು ಪಡೆದು ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೊಗೆಯುವ ಮೂಲಕ ಉತ್ತಮ ಆಡಳಿತವನ್ನು ಸ್ಥಾಪಿಸಬೇಕೆಂದು ಕರೆ ನೀಡಿದ್ದಾರೆ. ಪಾಯಿಂಟ್ ನಂಬರ್ 5, ಯುವ ಆಂದೋಲನ. ಸಂಪೂರ್ಣ ಕ್ರಾಂತಿಯ ಹರಿಕಾರ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ರವರು ದೇಶದ ಯುವ ಜನರನ್ನು ಭ್ರಷ್ಟ ಆಡಳಿತದ ವಿರುದ್ಧ ಹೋರಾಡುವಂತೆ ಇಡೀ ದೇಶಾದ್ಯಂತ ಪ್ರವಾಸ ಮಾಡಿ ಉತ್ತೇಜನ ನೀಡಿದರು. ಉಪಸಂಹಾರ. ಪ್ರಸ್ತುತ ಭಾರತದಲ್ಲಿ ಯುವ ಸಮುದಾಯ ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ ಮಾಡಲು ಸಿದ್ಧವಾಗಿರುವಂಥದ್ದು. ಭ್ರಷ್ಟಾಚಾರದ ವಿರುದ್ಧ ಈ ಹೋರಾಟ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಪ್ರಬಲವಾದ ಜನಾಂದೋಲನವಾಗಿ ರೂಪುಗೊಂಡಿತು. ಭ್ರಷ್ಟಾಚಾರದ ವಿರುದ್ಧ ಭಾರತ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಎಂಬ ಚಳುವಳಿಯಲ್ಲಿ ಲಕ್ಷಾಂತರ ಯುವ ಜನರು ಭಾಗವಹಿಸಿದ್ದನ್ನು ಗಮನಿಸಬಹುದು. ಪ್ರಶ್ನೆ ಸಂಖ್ಯೆ 32, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಪೀಠಿಕೆ. ಅಂತಾರಾಷ್ಟ್ರೀಯ ಸಂಬಂಧವು ಒಂದು ಪ್ರಬುದ್ಧ ವಿಷಯವಾಗಿದ್ದು ರಾಜ್ಯಗಳ ಭೂಗಡಿ ಪ್ರದೇಶಗಳಲ್ಲಿನ ರಾಜಕೀಯ ಚಟುವಟಿಕೆಗಳನ್ನು ವಿವರಿಸುತ್ತದೆ. ಪುರಾತನ ಗ್ರೀಕ್, ಈಜಿಪ್ಟ್, ಚೈನಾ ಮತ್ತು ಭಾರತದಂತಹ ದೇಶಗಳಲ್ಲಿ ಆಚರಣೆಯಲ್ಲಿತ್ತು. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಒಟ್ಟು 6 ಪಾಯಿಂಟ್ಸ್ಗಳಿರುವಂಥದ್ದು. 1, ರಾಜ್ಯದ ಪರಮಾಧಿಕಾರ. 2, ರಾಷ್ಟ್ರೀಯ ಶಕ್ತಿ. 3, ರಾಷ್ಟ್ರೀಯ ಹಿತಾಸಕ್ತಿ. 4, ಶಕ್ತಿ ಬಣಗಳು. 5, ಧ್ರುವೀಕರಣ ಅಥವಾ ರಾಷ್ಟ್ರಾಧಿಪತ್ಯ. 6, ಶಕ್ತಿ ಸಮತೋಲನ. ಪಾಯಿಂಟ್ ನಂಬರ್ 1, ರಾಜ್ಯದ ಪರಮಾಧಿಕಾರ. ಜೀನ್ ಬೋಡಿನ್ ರವರು ತಮ್ಮ ಗ್ರಂಥವಾದ ದಿ ರಿಪಬ್ಲಿಕಾದಲ್ಲಿ ಪರಮಾಧಿಕಾರದ ಪರಿಕಲ್ಪನೆ ಕುರಿತು ವಿವರಿಸಿದ್ದಾರೆ. ಒಂದು ರಾಷ್ಟ್ರ ತನ್ನ ಭೌಗೋಳಿಕ ಪರಿಧಿಯೊಳಗೆ ಪರಮಾಧಿಕಾರಕ್ಕೆ ಬದ್ಧವಾಗಿರುವುದನ್ನು ಕಾಣಬಹುದು. ಯಾವುದೇ ರಾಷ್ಟ್ರ ಇತರೆ ರಾಷ್ಟ್ರಗಳ ಘನತೆ, ಗೌರವಕ್ಕೆ ಧಕ್ಕೆ ತರುವಂತಿಲ್ಲ. ಪಾಯಿಂಟ್ ನಂಬರ್ 2, ರಾಷ್ಟ್ರೀಯ ಶಕ್ತಿ. ರಾಷ್ಟ್ರೀಯ ಶಕ್ತಿಯ ಪರಿಕಲ್ಪನೆ ಎಂಬುದು ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಅವಲಂಬಿಸಿರುತ್ತದೆ. ಇವುಗಳನ್ನು ರಾಜ್ಯದ ಸ್ವರೂಪ ಮತ್ತು ಸಂಪನ್ಮೂಲಕ್ಕೆ ಅನುಗುಣವಾಗಿ ಸೇರಿಸಲಾಗುತ್ತದೆ. ಇದರಲ್ಲಿ ಜನಸಂಖ್ಯೆ, ಭೂಪ್ರದೇಶ, ಮಿಲಿಟರಿ ಶಕ್ತಿ, ರಾಷ್ಟ್ರೀಯ ರಕ್ಷಣೆ, ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳನ್ನು ಒಳಗೊಂಡಿರುತ್ತದೆ. ಪಾಯಿಂಟ್ ನಂಬರ್ 3, ರಾಷ್ಟ್ರೀಯ ಹಿತಾಸಕ್ತಿ. ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಕರೆಯಬಹುದು. ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ನಿರ್ಧರಿಸುವ ಅಂಶಗಳು ನಿರ್ಧಾರ ಕೈಗೊಳ್ಳುವುದರ ಆದರ್ಶಗಳು ಮತ್ತು ವ್ಯಕ್ತಿಗಳ ಗುಣಗಳಾಗಿರುತ್ತವೆ. ಪಾಯಿಂಟ್ ನಂಬರ್ 4, ಶಕ್ತಿ ಬಣಗಳು. ಶೀತಲ ಸಮರದ ಆರಂಭದೊಂದಿಗೆ ಪ್ರಪಂಚದಲ್ಲಿ 2 ಶಕ್ತಿ ಬಣಗಳು ಹುಟ್ಟಿಕೊಂಡವು. 2ನೇ ಜಾಗತಿಕ ಯುದ್ಧದ ನಂತರ 2 ಶಕ್ತಿ ಬಣಗಳು ಸೃಷ್ಟಿಯಾಗುತ್ತವೆ. ಅವುಗಳಲ್ಲಿ USA ಮತ್ತು USSR. ಹೀಗೆ ಬಂಡವಾಳಶಾಹಿ ಹಾಗೂ ಸಮತಾವಾದ ತತ್ವದ ಆಧಾರದ ಮೇಲೆ ಜಗತ್ತು 2 ಬಣಗಳಾಗಿ ರೂಪುಗೊಂಡಿತು. ಇವುಗಳನ್ನೇ ಶಕ್ತಿ ಬಣಗಳು ಎಂದು ಕರೆಯಲಾಗುತ್ತದೆ. ಪಾಯಿಂಟ್ ನಂಬರ್ 5, ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ ಅಂತ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿನ ಶಕ್ತಿಯ ವ್ಯವಸ್ಥಿತ ಏರ್ಪಾಡನ್ನು ಉಲ್ಲೇಖಿಸುತ್ತದೆ. ಶೀತಲ ಸಮರದ ಸಂದರ್ಭದಲ್ಲಿ ಜಗತ್ತು 2
ಪ್ರಬಲ ಬಣಗಳಾಗಿ ವಿಭಜನೆಯಾಗುತ್ತದೆ. ಉದಾಹರಣೆಗೆ ಅಮೆರಿಕ ಮತ್ತು ಸೋವಿಯತ್ ಬಣಗಳು. ಪಾಯಿಂಟ್ ನಂಬರ್ 6, ಶಕ್ತಿ ಸಮತೋಲನ. ಶಕ್ತಿ ಸಮತೋಲನ ಪರಿಕಲ್ಪನೆಯು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ರಾಷ್ಟ್ರಗಳಲ್ಲಿನ ಶಕ್ತಿ ಸ್ಥಾನಮಾನ ಅಧಿಕಾರಗಳಿಗೆ ಸಂಬಂಧಿಸಿರುತ್ತದೆ. ಮಾರ್ಗೆಂತೋರ್ ಅವರು ಶಕ್ತಿ ಸಮತೋಲನ ಎಂಬ ಪದವನ್ನು ಶಕ್ತಿಯ ಸಮಾನ ಹಂಚಿಕೆ ಎಂಬ ಅರ್ಥದಲ್ಲಿ ಬಳಕೆ ಮಾಡಿದ್ದಾರೆ. ಈಗ ಉಪಸಂಹಾರ. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪರಿಕಲ್ಪನೆ ಅತ್ಯಂತ ಪುರಾತನವಾದದ್ದು. ಪ್ರಾಚೀನ ಕಾಲದಲ್ಲಿ ರಾಷ್ಟ್ರಗಳ ನಡುವೆ ಸಂಬಂಧಗಳು ಇರುವುದನ್ನು ನಾವು ಗಮನಿಸುತ್ತೇವೆ. ಉದಾಹರಣೆಗೆ ಗ್ರೀಕ್, ಈಜಿಪ್ಟ್, ಚೀನಾಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಬಳಕೆಯಲ್ಲಿದ್ದವು. ಆಧುನಿಕ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅನಿವಾರ್ಯವಾಗಿದ್ದು ಯಾವುದೇ ರಾಷ್ಟ್ರ ಏಕಾಂಗಿಯಾಗಿ ಇರಲು ಸಾಧ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 33, ವಿಶ್ವ ಶಾಂತಿಯನ್ನು ಪ್ರೋತ್ಸಾಹಿಸುವಲ್ಲಿ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಪೀಠಿಕೆ. ವಿಶ್ವಸಂಸ್ಥೆಯು ಎರಡನೇ ಜಾಗತಿಕ ಯುದ್ಧದ ನಂತರ 24ನೇ ಅಕ್ಟೋಬರ್ 1945ರಂದು ಅಸ್ತಿತ್ವಕ್ಕೆ ಬಂದಿತು. ಅನೇಕ ಉದ್ದೇಶಗಳನ್ನು ಈಡೇರಿಸಲು ಉದ್ದೇಶಿಸಿದ ವಿಶ್ವಸಂಸ್ಥೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಮಹತ್ತರ ಜವಾಬ್ದಾರಿಗಳನ್ನು ಹೊತ್ತಿದೆ. ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾದ ಭಾರತವು ವಿಶ್ವಶಾಂತಿಯನ್ನು ಕಾಪಾಡುವಲ್ಲಿ ಪಾತ್ರ ವಹಿಸುತ್ತಿದೆ. ವಿಶ್ವಶಾಂತಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ. ಭಾರತವು ವಿಶ್ವಸಂಸ್ಥೆಯ ಮೂಲ 51 ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತವು ಜನವರಿ 1, 1942ರಲ್ಲಿ ವಾಷಿಂಗ್ಟನ್ನಲ್ಲಿ ವಿಶ್ವಸಂಸ್ಥೆಯ ರಚನೆಗೆ ಸಹಿ ಮಾಡಿದ ರಾಷ್ಟ್ರವಾಗಿದೆ. ಪಾಯಿಂಟ್ ನಂಬರ್ 1, ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ. ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ನಂಬಿಕೆಯಿಂದ ಹಾಗೂ ಶೀತಲ ಸಮರದ ಸಂದರ್ಭದಲ್ಲಿ ವಿಶ್ವಮಟ್ಟದಲ್ಲಿನ ಯುದ್ಧ ಮತ್ತು ಕಲಹಗಳನ್ನು ತೊಡೆದು ಹಾಕುವುದಾಗಿದೆ. ವಿಶ್ವಸಂಸ್ಥೆಯ ವಸಾಹತುಶಾಹಿ ವಿರುದ್ಧ ಜಾಗತಿಕ ನಿಶಸ್ತ್ರೀಕರಣಗೊಳಿಸುವ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಭಾರತವು ಮುಂಚೂಣಿ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸಿದೆ. ಪಾಯಿಂಟ್ ನಂಬರ್ 2, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ, ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್. ಭಾರತವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಭಾರತೀಯ ಮಿಲಿಟರಿ ಪಡೆಯನ್ನು ವಿಶ್ವಸಂಸ್ಥೆಯ ಸಹಾಯಕ್ಕಾಗಿ ಕಳುಹಿಸುವ ಬದ್ಧತೆಯನ್ನು ಹೊಂದಿದೆ. ಭಾರತವು 1950ರಿಂದ ಶಾಂತಿ ಪಾಲನಾ ಪಡೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸೈನಿಕರು ಮತ್ತು ಪೊಲೀಸ್ ಪಡೆಯನ್ನು ಕಳುಹಿಸಿಕೊಟ್ಟಿದೆ. ಪಾಯಿಂಟ್ ನಂಬರ್ 3, ಪರಿಸರ. ಪ್ರಪಂಚದ 12 ರಾಷ್ಟ್ರಗಳಲ್ಲಿ ಭಾರತವು ಮೊದಲನೇ ಸ್ಥಾನದಲ್ಲಿ ಪರಿಸರ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಭಾರತವು ಜಾಗತಿಕ ಸಹಭಾಗಿತ್ವದೊಂದಿಗೆ ಅಂತಾರಾಷ್ಟ್ರೀಯ ಪರಿಸರ ಸಮಸ್ಯೆಗಳ ಬಗ್ಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಮತ್ತು ಪರಿಸರ ಸಂರಕ್ಷಣೆ ಮಾಡಲು ಮುಂದುವರಿಯುತ್ತಿರುವ ರಾಷ್ಟ್ರಗಳೊಂದಿಗೆ ಸಹಕರಿಸುತ್ತಿದೆ. ಪಾಯಿಂಟ್ ನಂಬರ್ 4, ಮಾನವ ಹಕ್ಕುಗಳು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 10ನೇ ಡಿಸೆಂಬರ್ 1948ರಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಲಾಯಿತು. UDHR ಡಿಕ್ಲರೇಷನ್. ಭಾರತವು ವಿಶ್ವಸಂಸ್ಥೆಯ 6 ಮಾನವ ಹಕ್ಕುಗಳ ಸಮ್ಮೇಳನಗಳಲ್ಲಿ ಮತ್ತು 2 ಮಕ್ಕಳ ಹಕ್ಕುಗಳ ಸಮ್ಮೇಳನಗಳಲ್ಲಿ ಸಹಿ ಹಾಕಿದೆ. ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೂಲಕ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲಾಗುತ್ತಿದೆ. ಪಾಯಿಂಟ್ ನಂಬರ್ 5, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಭಾರತವು ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಆಹಾರ ಮತ್ತು ಕೃಷಿ ಸಂಘಟನೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚೈಲ್ಡ್ ಎಮರ್ಜೆನ್ಸಿ ಫಂಡ್, ಯುನಿಸೆಫ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಘಟನೆ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಯುನೆಸ್ಕೋ ಮುಂತಾದ ಅಂಗಸಂಸ್ಥೆಗಳ ಜೊತೆಗೆ ಭಾರತವು ಸಹಕಾರವನ್ನು ಹೊಂದಿದೆ. ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಳ್ಳ್ರಿ. ಉಪಸಂಹಾರ. ಭಾರತವು ವಿಶ್ವಸಂಸ್ಥೆಯ ಸದಸ್ಯತ್ವದ ಮೂಲಕ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಸಮಾಲೋಚನೆ ನಡೆಸುವ ಅವಕಾಶವನ್ನು ಪಡೆದುಕೊಂಡಿದೆ ಹಾಗೂ ವಿಶ್ವಸಂಸ್ಥೆಯು ವಸಾಹತುಶಾಹಿ ವಿರುದ್ಧ, ವರ್ಣಭೇದ ನೀತಿ ವಿರುದ್ಧ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗತಿಗಳನ್ನು ನಿರ್ಧರಿಸುವ ವಿಚಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದೆ. ಮುಂದಿನ ಪ್ರಶ್ನೆ, ಭಾಗ ಡಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 10 ಅಂಕದ ಪ್ರಶ್ನೆಗಳು. ಇಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ನೀಡಲಾಗಿದೆ. ಆದರೆ ನೀವು ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕಾಗಿದೆ.
ಪ್ರಶ್ನೆ ಸಂಖ್ಯೆ 34. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಪೀಠಿಕೆ: ಭಾರತವು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವನಾಡಿಯಾಗಿವೆ. ಪ್ರಜಾಸತ್ತಾತ್ಮಕ ಸರ್ಕಾರವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಕಾಲ್ಪನಿಕ ಎಂದರೆ ತಪ್ಪಾಗಲಾರದು. ಭಾರತದಲ್ಲಿ ಪಕ್ಷ ಪದ್ಧತಿ ಎಂದರೆ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೇ ರಾಜಕೀಯ ಪಕ್ಷವಾಗಿದೆ. ಹಂತಗಳನ್ನು ಗಮನಿಸಿ. ಮೊದಲು ಪೀಠಿಕೆ, ನಂತರ ಭಾರತದಲ್ಲಿ ಪಕ್ಷ ಪದ್ಧತಿ ಎಂದರೆ, ಮುಂದೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ 1ರಿಂದ 12 ಪಾಯಿಂಟ್ಗಳಿದ್ದಾವೆ. ಇವುಗಳನ್ನು ಸರಿಯಾಗಿ ಬರೆಯಬೇಕು. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ. ಒಟ್ಟು 12 ಪಾಯಿಂಟ್ಸ್ಗಳಿದ್ದಾವೆ. ಇವುಗಳನ್ನು ಒಂದೊಂದಾಗಿ ವಿವರಣೆ ಮಾಡಬೇಕು. ಪಾಯಿಂಟ್ ನಂಬರ್ 1, ಸಂವಿಧಾನೇತರ ಬೆಳವಣಿಗೆ. ಭಾರತ ಸಂವಿಧಾನದಲ್ಲಿ ಪಕ್ಷ ಪದ್ಧತಿ ಬಗ್ಗೆ ಉಲ್ಲೇಖ ಇರುವುದಿಲ್ಲ. ಆದರೆ ಸಂವಿಧಾನದ 19ನೇ ವಿಧಿ ಅನ್ವಯ ದೇಶದ ಎಲ್ಲ ಪ್ರಜೆಗಳು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಹೊಂದಿರುವರು. ಈ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿವೆ. ಪಾಯಿಂಟ್ ನಂಬರ್ 2, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಭಾರತ ವಿವಿಧ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಆಚಾರ ವಿಚಾರಗಳಿಂದ ಕೂಡಿರುವುದರಿಂದ ಭಾರತದಲ್ಲಿ ಬಹುಪಕ್ಷಗಳು ಅಸ್ತಿತ್ವದಲ್ಲಿ ಇರುವುದನ್ನು ನೋಡಬಹುದು. ಭಾರತದಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳನ್ನು ನಾವು ಕಾಣಬಹುದು. ಪಾಯಿಂಟ್ ನಂಬರ್ 3, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕು ಉಂಟಾಗುವುದು ಮತ್ತು ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ನಮ್ಮ ದೇಶದ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕು ಮಾಡುವುದು, ಬೇರೆ ಪಕ್ಷಗಳಿಗೆ ಹೋಗುವುದು, ಕೆಲವೊಮ್ಮೆ ಬೇರೆ ಪಕ್ಷಗಳನ್ನು ಕಟ್ಟುವುದು ಸರ್ವೇ ಸಾಮಾನ್ಯವಾಗಿದೆ. ಪಾಯಿಂಟ್ ನಂಬರ್ 4, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಭಾರತದಲ್ಲಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೂ 1947ರಿಂದ 1977ರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರ ನಡೆಸಿತು. ನಂತರ 1977ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕ್ಷೀಣಿಸಿ ಹಲವು ಪ್ರಾದೇಶಿಕ ಪಕ್ಷಗಳ ಮೈತ್ರಿಕೂಟದ ಜನತಾ ಪಕ್ಷವು ಸರ್ಕಾರವನ್ನು ರಚಿಸಿತು. ಹೀಗಾಗಿ ಭಾರತದಲ್ಲಿ ಏಕ ರಾಜಕೀಯ ಪಕ್ಷದ ಪ್ರಾಬಲ್ಯವು ಕ್ಷೀಣಿಸಿದೆ. ಪಾಯಿಂಟ್ ನಂಬರ್ 5, ಭಿನ್ನಮತೀಯತೆ. ಭಾರತದ ರಾಜಕಾರಣದಲ್ಲಿ ಭಿನ್ನಮತೀಯತೆ ಎಂಬುದು ಒಂದು ಅಂಟುಜಾಡ್ಯವಾಗಿದೆ. ಸ್ವಾರ್ಥ, ವನ ಪ್ರತಿಷ್ಠೆಗಳಿಗಾಗಿ ಭಿನ್ನಮತೀಯ ಚಟುವಟಿಕೆಗಳು ಸದಾ ಒಂದಲ್ಲ ಒಂದು ರೀತಿಯಿಂದ ನಡೆಯುತ್ತಲೇ ಇರುತ್ತವೆ. ಪಾಯಿಂಟ್ ನಂಬರ್ 6, ಪಕ್ಷಾಂತರ ಪಿಡುಗು. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು, ಶಾಸನಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದ ಸ್ಥಾನ ಮತ್ತು ಲಾಭವು ಸರ್ಕಾರದಿಂದ ಸಿಗದಿದ್ದಾಗ ಗುಂಪುಗಾರಿಕೆ ಮಾಡಿ ಮತ್ತೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ. ಇದು ರಾಜಕೀಯ ವ್ಯವಸ್ಥೆಗೆ ಪಿಡುಗಾಗಿದೆ. ಪಾಯಿಂಟ್ ನಂಬರ್ 7, ನಾಯಕತ್ವದ ವರ್ಚಸ್ಸು. ಭಾರತದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಮತ್ತು ಜನತೆ ತಮ್ಮ ಪಕ್ಷದ ನಾಯಕರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿರುವುದು ಸಾಮಾನ್ಯವಾಗಿದೆ. ಪಕ್ಷದ ಯಾವುದೇ ನಿರ್ಧಾರಗಳಲ್ಲಿ ಅದರ ನಾಯಕರೇ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಇದನ್ನು ನಾಯಕತ್ವದ ವರ್ಚಸ್ಸು ಎನ್ನಲಾಗುತ್ತದೆ. ಪಾಯಿಂಟ್ ನಂಬರ್ 8, ತತ್ವರಹಿತ ರಾಜಕೀಯ ಪಕ್ಷಗಳು. ಚುನಾವಣಾ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತದೆ. ಚುನಾವಣೆಗಳು ಮುಗಿದ ಮೇಲೆ ರಾಜಕೀಯ ಧ್ರುವೀಕರಣವಾಗಿ ಅಪವಿತ್ರ ಮೈತ್ರಿಕೂಟಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುತ್ತವೆ. ಪಾಯಿಂಟ್ ನಂಬರ್ 9, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ಸ್ವತಂತ್ರಗೊಂಡ ಪ್ರಾರಂಭದ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು
ಪ್ರಶ್ನಾತೀತವಾಗಿ ಹೊಂದಿತ್ತು. ಆದರೆ ನಂತರದ ಬೆಳವಣಿಗೆಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹಳ ಪ್ರಭಾವಶಾಲಿಯಾಗಿ ಬೆಳೆದವು. ರಾಷ್ಟ್ರೀಯ ಪಕ್ಷಗಳು ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತವನ್ನು ಪಡೆಯದಿದ್ದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲ ನೀಡುವ ಮೂಲಕ ಅತಿ ಪ್ರಮುಖ ಪಾತ್ರ ವಹಿಸಿದವು. ಪಾಯಿಂಟ್ ನಂಬರ್ 10, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಜಾತ್ಯತೀತತೆ ಮತ್ತು ಭ್ರಾತೃತ್ವವನ್ನು ಪ್ರತಿನಿಧಿಸಿದೆ. ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿರಲು ಪ್ರಯತ್ನಿಸುತ್ತವೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ DMK ಪಕ್ಷ. ಉಪಸಂಹಾರ: ಭಾರತದ ರಾಜಕೀಯ ಪಕ್ಷ ಪದ್ಧತಿಯು ಬಹುಪಕ್ಷ ಪದ್ಧತಿಯನ್ನು ಹೊಂದಿದ್ದು ವಿವಿಧ ಧರ್ಮ, ಭಾಷೆ, ಸಂಸ್ಕೃತಿ ಹಾಗೂ ಪ್ರಾದೇಶಿಕ ಹಿತಾಸಕ್ತಿಗೆ ಅನುಗುಣವಾಗಿ ರಚನೆಗೊಂಡಿವೆ. ಇತ್ತೀಚೆಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗುತ್ತಿದ್ದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 35. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ. ಮೊದಲು ಪೀಠಿಕೆಯನ್ನು ಬರೆಯಬೇಕು. ಪೀಠಿಕೆ: ಕೋಮುವಾದವು ಭಾರತದ ಪ್ರಜಾಪ್ರಭುತ್ವದ ಮತ್ತು ರಾಜಕೀಯ ವ್ಯವಸ್ಥೆಗೆ ಬೃಹತ್ ಸವಾಲಾಗಿದೆ. ಇದು ಭಾರತದ ಸ್ವಾತಂತ್ರ್ಯ ಪೂರ್ವದಿಂದಲೂ ವಿವಿಧ ಹಂತಗಳಲ್ಲಿ ಕಾರ್ಯಾಚರಣೆಯಲ್ಲಿರುವುದು ಕಂಡುಬರುತ್ತದೆ. ಕೋಮುವಾದವು ದೇಶದ ಏಕತೆ ಮತ್ತು ಭದ್ರತೆಗೆ ಧಕ್ಕೆಯಾಗಿದೆ. ಕೋಮುವಾದ ಎಂದರೆ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನ ಹೊಂದಿದ್ದು ಇತರೆ ಧರ್ಮಗಳ ಬಗ್ಗೆ ಕೀಳಿರಿಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ, ಇತರೆ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದಾಗಿದೆ. ಕೋಮುವಾದದ ಕಾರಣಗಳು ಒಟ್ಟು 5 ಪಾಯಿಂಟ್ಸ್ಗಳಿದ್ದಾವೆ, 5 ಕಾರಣಗಳು. ಪಾಯಿಂಟ್ ನಂಬರ್ 1, ಭಾರತದಲ್ಲಿ ಬ್ರಿಟಿಷರ ನೀತಿ. 2, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ. 3, ಕೋಮು ಗಲಭೆಗಳು. 4, ರಾಜಕೀಯ ಪ್ರೇರಿತ. 5, ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಒಂದೊಂದಾಗಿ ವಿವರಣೆ ಮಾಡಬೇಕು. ಪಾಯಿಂಟ್ ನಂಬರ್ 1, ಭಾರತದಲ್ಲಿ ಬ್ರಿಟಿಷರ ನೀತಿ. ಭಾರತದಲ್ಲಿ ಬ್ರಿಟಿಷರು ಅನುಸರಿಸಿದ ಒಡೆದು ಆಳುವ ನೀತಿಯಿಂದಾಗಿ ಇಲ್ಲಿನ ಹಿಂದೂ ಮುಸ್ಲಿಮರ ನಡುವಿನ ಏಕತೆಯು ನಾಶವಾಯಿತು. ಬಂಗಾಳ ವಿಭಜನೆ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಲಾಯಿತು. ಇದು ಕೋಮುವಾದವನ್ನು ಸೃಷ್ಟಿಸಲು ಕಾರಣವಾಯಿತು. ಪಾಯಿಂಟ್ ನಂಬರ್ 2, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ. ಭಾರತದಲ್ಲಿ ಪ್ರತ್ಯೇಕತಾವಾದಿಗಳಿಂದ ಕೋಮು ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದವು. ಮೊಹಮ್ಮದ್ ಅಲಿ ಜಿನ್ನಾರವರು ಸಂಪೂರ್ಣವಾಗಿ ಬ್ರಿಟಿಷರಿಂದ ಪ್ರೇರಿತರಾಗಿ ಪ್ರತ್ಯೇಕತಾ ಪ್ರವೃತ್ತಿಯನ್ನು ಬೆಳೆಸಿಕೊಂಡರು ಹಾಗೂ ಧರ್ಮದ ಆಧಾರದ ಮೇಲೆ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರಾದರು. ಪಾಯಿಂಟ್ ನಂಬರ್ 3, ಕೋಮು ಗಲಭೆಗಳು. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಮು ಗಲಭೆಗಳು ಜರುಗಿದವು. ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಶೋಷಣೆಗೆ ಒಳಗಾದರು. ಭಾರತದ ಕಾನ್ಪುರ್, ಮೀರತ್, ಅಯೋಧ್ಯ, ಬಾಂಬೆ ಮುಂತಾದವುಗಳಲ್ಲಿ ಕೋಮು ಗಲಭೆಗಳು ಜರುಗಿದವು. ಪಾಯಿಂಟ್ ನಂಬರ್ 4, ರಾಜಕೀಯ ಪ್ರೇರಿತ. ಭಾರತದಲ್ಲಿ ಬಹುತೇಕ ನಾಯಕರು ತಮ್ಮ ಸ್ವಾರ್ಥ ಸಾಧನೆಗೆ ಧಾರ್ಮಿಕ ವಿಷಯಗಳನ್ನು ರಾಜಕೀಕರಣಗೊಳಿಸುತ್ತಾರೆ. ಇದರಿಂದ ವಿವಿಧ ಕೋಮುಗಳ ನಡುವೆ ಪರಸ್ಪರ ದ್ವೇಷದ ಭಾವನೆ ಮೂಡುವ ಸಂಭವ ಇರುತ್ತದೆ. ಪಾಯಿಂಟ್ ನಂಬರ್ 5, ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಭಾರತದಲ್ಲಿ ವಿವಿಧ ಕೋಮುಗಳು ತಮ್ಮ ಹಿತಾಸಕ್ತಿಯನ್ನು ಸಾಧಿಸಿಕೊಳ್ಳಲು ವಿವಿಧ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸಿ ಧರ್ಮದ ಆಧಾರದ ಮೇಲೆ ಅನೇಕ ಧಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸಿಕೊಂಡಿವೆ. ಇದು ಕೋಮು ಸಾಮರಸ್ಯ ಭಾವನೆಯನ್ನು ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈಗ ಕೋಮುವಾದಕ್ಕೆ ಪರಿಹಾರೋಪಾಯಗಳು. ಪಾಯಿಂಟ್ ನಂಬರ್ 1, ಜಾತ್ಯತೀತತೆ. 2, ರಾಷ್ಟ್ರೀಯ ಭಾವೈಕ್ಯತೆ. 3, ನೆರೆಹೊರೆಯ ಶಾಂತಿ ಸಮಿತಿಗಳು. ಪಾಯಿಂಟ್ ನಂಬರ್ 1, ಜಾತ್ಯತೀತತೆ. ಭಾರತದಲ್ಲಿ ವಿವಿಧ ಧಾರ್ಮಿಕ ಗುಂಪುಗಳ ನಡುವೆ ಏಕತೆ ಮತ್ತು ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವುದಕ್ಕಾಗಿ ಸಂವಿಧಾನದ ರಚನಾಕಾರರು ಜಾತ್ಯತೀತತೆ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ. ಭಾರತ ಸಂವಿಧಾನದ 26ನೇ ವಿಧಿಯು ದೇಶದ ಎಲ್ಲ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯ ನೀಡಿ ತಮಗೆ ಇಷ್ಟ ಬಂದ ಧರ್ಮವನ್ನು ಅನುಸರಿಸುವ, ಧಾರ್ಮಿಕ ತತ್ವಗಳನ್ನು ಪ್ರಚಾರ ಮಾಡುವ ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರುವ ಅವಕಾಶವನ್ನು ಕಲ್ಪಿಸಿದೆ. ಪಾಯಿಂಟ್ ನಂಬರ್ 2, ರಾಷ್ಟ್ರೀಯ ಭಾವೈಕ್ಯತೆ. ಭಾವನಾತ್ಮಕವಾಗಿ, ಮಾನಸಿಕವಾಗಿ ಹಾಗೂ ರಾಜಕೀಯವಾಗಿ ಜನರನ್ನು ಒಗ್ಗೂಡಿಸುವ ಪ್ರಕ್ರಿಯೆಯೇ ರಾಷ್ಟ್ರೀಯ ಭಾವೈಕ್ಯತೆ. ಎಲ್ಲರೂ ಒಂದು ಎಂಬ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುತ್ತದೆ.
ರಾಷ್ಟ್ರೀಯ ಭಾವ್ಯಕತಾ ಮಂಡಳಿ, ವಲಯ ಸಮಿತಿ, ರಾಷ್ಟ್ರೀಯ ರಕ್ಷಣಾ ಮಂಡಳಿ ಹಾಗೂ ಸೇನಾಪಡೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಪಾಯಿಂಟ್ ನಂಬರ್ 3, ನೆರೆಹೊರೆಯ ಶಾಂತಿ ಸಮಿತಿಗಳು. ಬಾಬ್ರಿ ಮಸೀದಿಯ ಧ್ವಂಸದ ನಂತರ ದೇಶಾದ್ಯಂತ ನಡೆದ ಕೋಮು ಗಲಭೆಗಳು ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಸರ್ಕಾರದಿಂದ ಪರಿಣಾಮಕಾರಿಯಾಗಿ ನಿಗ್ರಹಿಸುವಲ್ಲಿ ಸಾಧ್ಯವಾಗದಿದ್ದಾಗ ವಿವಿಧ ಕೋಮುಗಳಿಗೆ ಸೇರಿದ ಸಮಾಜದ ಪ್ರಮುಖರು ಮತ್ತು ಉನ್ನತ ವ್ಯಕ್ತಿಗಳು ಸದಸ್ಯರಾಗಿರುವ ನೆರೆಹೊರೆ ಶಾಂತಿ ಸಮಿತಿಗಳನ್ನು ರಚಿಸಲಾಯಿತು. ಈಗ ಉಪಸಂಹಾರ. ಕಾರಣ ಮತ್ತು ಪರಿಹಾರೋಪಾಯಗಳನ್ನು ಬರೆದ ನಂತರ ಕೊನೆಗೆ ಉಪಸಂಹಾರವನ್ನು ಬರೀಬೇಕು. ಭಾರತವು ವಿವಿಧ ಧರ್ಮಗಳನ್ನು ಹೊಂದಿರುವ ರಾಷ್ಟ್ರವಾಗಿರುವುದರಿಂದ ಎಲ್ಲ ಧರ್ಮಗಳ ನಡುವೆ ಸಾಮರಸ್ಯ ಮತ್ತು ಸಹಕಾರ ಸಾಧಿಸುವುದು ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಜಾತ್ಯತೀತತೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಭಾರತ ಸರ್ಕಾರ ಹಾಗೂ ಸರ್ಕಾರಿ ಇತರ ಸಂಘಟನೆಗಳ ಪಾತ್ರ ಬಹುಮುಖ್ಯವಾಗಿದೆ. ಕೋಮುವಾದವು ದೇಶದ ಏಕತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಸವಾಲಾಗಿದೆ ಎಂಬುದು ಈ ಮೂಲಕ ತಿಳಿದು ಬರುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 36. ಆಧುನಿಕ ಸರ್ಕಾರಗಳ ಮೇಲೆ ಆಪ್ತಸ್ನೇಹಿ ಬಂಡವಾಳಶಾಹಿ ನೀತಿಯ ಪರಿಣಾಮಗಳನ್ನು ಪರಾಮರ್ಶಿಸಿ. ಪೀಠಿಕೆ. ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ವಿ ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವ ನಿಕಟ ಸಂಬಂಧವಾಗಿದ್ದು, ಇದು ಸರ್ಕಾರವು ತೆಗೆದುಕೊಳ್ಳುವ ಕಾನೂನುಬದ್ಧ ರಹದಾರಿ ಹಂಚಿಕೆ, ಸರ್ಕಾರಿ ಅನುದಾನ ಬಿಡುಗಡೆ, ವಿಶೇಷ ತೆರಿಗೆ ವಿನಾಯಿತಿ ಮತ್ತು ಇತರೆ ರೂಪದಲ್ಲಿ ಖಾಸಗಿ ಬಂಡವಾಳವನ್ನು ಆಕರ್ಷಿಸಲು ಮತ್ತು ಅನುಕೂಲ ಪಡೆಯಲು ನಡೆಯುವ ಒಳ ಒಪ್ಪಂದ ವ್ಯವಹಾರವಾಗಿರುತ್ತದೆ. ಇದು ಬಂಡವಾಳಶಾಹಿ ಮತ್ತು ಅಧಿಕಾರಿಯ ನಡುವೆ ಇರುವ ಸಂಬಂಧಗಳನ್ನು ಆಧರಿಸುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ಶುದ್ಧ ಬಂಡವಾಳಶಾಹಿ ವ್ಯವಸ್ಥೆ ಸುಳ್ಳಿನ ಪ್ರದರ್ಶನವಾಗಿದ್ದು ಜನರ ಗಮನಕ್ಕೆ ಬರುವುದಿಲ್ಲ. ಕೇವಲ ಪ್ರಭಾವ ಬೀರುವ, ಲಾಭ ಪಡೆಯುವ ವೈಯಕ್ತಿಕ ಸಂಬಂಧವಾಗಿರುತ್ತದೆ. ಆಧುನಿಕ ಸರ್ಕಾರಗಳ ಮೇಲೆ ಆಪ್ತಸ್ನೇಹಿ ಬಂಡವಾಳಶಾಹಿ ನೀತಿಯ ಪರಿಣಾಮಗಳು. ಪಾಯಿಂಟ್ ನಂಬರ್ 1, ಅಧಿಕಾರ ವರ್ಗದ ಸಹಾಯ. ದೇಶದ ನೀತಿ ನಿಯಮಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ವರ್ಗದೊಂದಿಗೆ ಆಪ್ತಸ್ನೇಹಿ ಬಂಡವಾಳಶಾಹಿ ವ್ಯವಸ್ಥೆಯು ಉತ್ತಮ ಸಂಪರ್ಕ ಹೊಂದಿ ಆರ್ಥಿಕ ಲಾಭ ಪಡೆಯುವ ಪ್ರಯತ್ನಗಳನ್ನು ಮಾಡುತ್ತದೆ. ಪಾಯಿಂಟ್ ನಂಬರ್ 2, ಆಪ್ತಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ. ಸ್ಪರ್ಧಾತ್ಮಕ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಆಪ್ತಸ್ನೇಹಿಯು ತನ್ನಲ್ಲಿರುವ ಸೇವೆ ಮತ್ತು ಸರಕುಗಳಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿಗೊಳಿಸಿ ಅಧಿಕ ಲಾಭ ಗಳಿಸಿಕೊಳ್ಳುತ್ತಾನೆ. ಇಂತಹ ಬಂಡವಾಳವನ್ನು ಸರ್ಕಾರಿ ಬ್ಯಾಂಕುಗಳ ಮೂಲಕ ಸೋರಿಕೆಯಾಗದ ರೀತಿ ಆಪ್ತಸ್ನೇಹಿಗಳ ಉದ್ಯಮಿಗಳಿಗೆ ರವಾನಿಸಲಾಗುತ್ತದೆ. ಆಸ್ತಿಯ ಸಂರಕ್ಷಣೆ. ಆಪ್ತಸ್ನೇಹಿ ಬಂಡವಾಳಶಾಹಿ ಪದ್ಧತಿಯಲ್ಲಿ ಸರ್ಕಾರವು ಸಂಪೂರ್ಣವಾಗಿ ಆಪ್ತಸ್ನೇಹಿಯು ಪಡೆದುಕೊಂಡ ಹಣ, ಆಸ್ತಿ ಮತ್ತು ಸಂಪತ್ತುಗಳನ್ನು ಸರ್ಕಾರಿ ಬ್ಯಾಂಕು ವ್ಯವಹಾರಗಳ ಮೂಲಕವೇ ಸಂರಕ್ಷಣೆ ಮಾಡುತ್ತದೆ. ಅಂತಹ ಕಡೆಯಲ್ಲಿ ಆಪ್ತಸ್ನೇಹಿಗಳ ಬಂಡವಾಳ ಹೂಡುವ ಪ್ರಕ್ರಿಯೆಯಲ್ಲಿ ತೊಡಗಿರುವುದರಿಂದ ಅವರ ಸಂರಕ್ಷಣೆಗೆ ಆದ್ಯತೆ ನೀಡುತ್ತದೆ. ಲಾಭಾಂಶದ ಹಣ ಸಂಬಂಧಿಕರಲ್ಲಿ ಹಂಚಿಕೆ. ಆಪ್ತಸ್ನೇಹಿಗಳು ತಾವು ಗಳಿಸಿದ ಲಾಭಾಂಶದ ಜೊತೆಯಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಸರ್ಕಾರದ ಕಡೆಯಿಂದ ಪ್ರಭಾವ ಬೀರಿ ಉದ್ಯೋಗ, ಸಹ ಬಂಡವಾಳ ಹೂಡುವಿಕೆ, ಸ್ಟಾಕ್, ಡಿಬೆಂಚರ್ ಬದಲಾವಣೆ ಇತ್ಯಾದಿ ವಿಧಾನಗಳ ಮೂಲಕ ಮತ್ತಷ್ಟು ಲಾಭ ಪಡೆಯುತ್ತಾರೆ. ಪಾಯಿಂಟ್ ನಂಬರ್ 5, ಆರ್ಥಿಕ ಶಕ್ತಿಯ ಕೇಂದ್ರೀಕರಣ. ಪ್ರಮುಖ ವಾಣಿಜ್ಯ ಗುಂಪುಗಳ ಕೈಗಾರಿಕೋದ್ಯಮಿಗಳು ಆಪ್ತಸ್ನೇಹಿಯ ಮೂಲಕ ತಮ್ಮ ಕಂಪನಿಗೆ ಹೆಚ್ಚು ಲಾಭ ಗಳಿಸಲು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಒಂದೇ ಕಂಪನಿಯಲ್ಲಿ ಹಣದ ಕೇಂದ್ರೀಕರಣವಾಗುತ್ತದೆ. ಇದಕ್ಕೆ ಅಗತ್ಯವಾದ ಕಾನೂನುಗಳಿಗೆ ತಿದ್ದುಪಡಿ ತರಲು ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತಾನೆ. ಉಪಸಂಹಾರ. ಆಪ್ತಸ್ನೇಹಿ ಬಂಡವಾಳವು ಆರ್ಥಿಕ ವಿಷಯವಾಗಿದ್ದು ರಾಜಕೀಯ ಪ್ರತಿಫಲನವಾಗಿರುತ್ತದೆ. ಆಪ್ತಸ್ನೇಹಿ ಬಂಡವಾಳದಿಂದ ಸರ್ಕಾರವು ಮುಚ್ಚಿದ ಬಾಗಿಲುಗಳಿಂದ ಹಣಕಾಸಿನ ವ್ಯವಹಾರವನ್ನು ನಡೆಸುತ್ತದೆ. ಇದು ಸಾರ್ವಜನಿಕರ ಮನಕ್ಕೆ ಬಾರದೆ ಮುಂದುವರಿಯುತ್ತದೆ. ಸರ್ಕಾರ ಮತ್ತು ಆಪ್ತಸ್ನೇಹಿ ನಡುವೆ ವೈಯಕ್ತಿಕ ಸಂಬಂಧವು ಬೆಳೆದು ಲಾಭಾಂಶವು ಪ್ರಧಾನ ಪಾತ್ರ ನಿರ್ವಹಿಸುತ್ತದೆ. ಕೊನೆಯ ಪ್ರಶ್ನೆ ಸಂಖ್ಯೆ 37. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಪೀಠಿಕೆ.
ಭಾರತದ ವಿದೇಶಾಂಗ ನೀತಿಯ ಮೂಲಗಳನ್ನು ಪುರಾತನ ಕಾಲದಲ್ಲಿಯೇ ಗುರುತಿಸಲಾಗಿದೆ. ವೇದಗಳು ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯಲ್ಲಿ ವಿದೇಶಾಂಗದ ಬಗ್ಗೆ ಉಲ್ಲೇಖಗಳಿವೆ. ಆಧುನಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಸ್ವತಂತ್ರ ದೇಶವು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಯಾವುದೇ ದೇಶ ಪ್ರಪಂಚದ ಇತರೆ ದೇಶಗಳಿಂದ ಹೊರತಾಗಿರುವುದು ಅಸಾಧ್ಯ. ಅದೇ ರೀತಿ ಭಾರತವು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದ್ದು, ಪ್ರಪಂಚದ ಇತರೆ ಸ್ವತಂತ್ರ ದೇಶಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎನ್ನಲಾಗಿದೆ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು. ಪಾಯಿಂಟ್ ನಂಬರ್ 1, ಅಲಿಪ್ತ ನೀತಿ. ಅಲಿಪ್ತ ನೀತಿ ಎಂದರೆ ತಟಸ್ಥ ನೀತಿಯಲ್ಲ. ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚವು 2 ಮಿಲಿಟರಿ ಬಣಗಳಾಗಿ ವಿಂಗಡಣೆಯಾಗಿತು. ಭಾರತ ಈ 2 ಮಿಲಿಟರಿ ಬಣಗಳ ಮಿತ್ರತ್ವ ಪಡೆಯದೆ ಅಲಿಪ್ತ ನೀತಿಯ ಬಗೆಗೆ ಮಾತನಾಡಲು ಪ್ರಾರಂಭಿಸಿದ ಮೊದಲ ದೇಶ. ಅಲಿಪ್ತ ನೀತಿಯನ್ನು ಅನುಸರಿಸುವಲ್ಲಿ ಜವಾಹರಲಾಲ್ ನೆಹರೂರವರ ಪಾತ್ರ ಬಹುಮುಖ್ಯವಾದದ್ದು. ಪಾಯಿಂಟ್ ನಂಬರ್ 2, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರುದ್ಧ. 200 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯನ್ನು ಪ್ರಬಲವಾಗಿ ವಿರೋಧಿಸುತ್ತದೆ. ಈ ತಾತ್ವಿಕ ಚಿಂತನೆಯೊಂದಿಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ವಸಾಹತುಶಾಹಿಗೆ ಒಳಪಟ್ಟ ಅನೇಕ ರಾಷ್ಟ್ರಗಳನ್ನು ಮುಕ್ತಗೊಳಿಸಿ ಹೊಸದಾಗಿ ಸ್ವತಂತ್ರ ರಾಷ್ಟ್ರಗಳನ್ನಾಗಿ ರೂಪಿಸುವಲ್ಲಿ ಭಾರತದ ಮಹತ್ವದ ಪಾತ್ರ ವಹಿಸಿದೆ. ವಿಡಿಯೋವನ್ನು ಪಾಸ್ ಮಾಡಿ ಸ್ಟಾಪ್ ಮಾಡಿ ನೀವು ನೋಟ್ಸ್ ಮಾಡಿಕೊಳ್ಳಿ. 3, ವಿಶ್ವಸಂಸ್ಥೆಯಲ್ಲಿ ನಂಬಿಕೆ. 1945ರಲ್ಲಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿರುವ ಭಾರತ ದೇಶವು ವಿಶ್ವಸಂಸ್ಥೆಯ ರಚನೆ ಮತ್ತು ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಯ ಧ್ಯೇಯ ಮತ್ತು ಗುರಿಗಳೊಂದಿಗೆ ನಿರ್ವಹಿಸಿದ ಪಾತ್ರ ಮಹತ್ವವಾಗಿದೆ. ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳೊಂದಿಗೆ ಸಹಕರಿಸುತ್ತಿದೆ. ಪಾಯಿಂಟ್ ನಂಬರ್ 4, ಗುರಿ ಮತ್ತು ಮಾರ್ಗ. ಗಾಂಧೀಜಿಯವರ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತವಾಗಿರುವ ಭಾರತವು ಎಲ್ಲ ಬಗೆಯ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿ ಮತ್ತು ಅಹಿಂಸಾ ಮಾರ್ಗಗಳ ಮೂಲಕವೇ ನಿವಾರಿಸಬೇಕೆಂದು ಸ್ಪಷ್ಟಪಡಿಸುತ್ತದೆ. ಭಾರತ ವಿದೇಶಾಂಗ ನೀತಿಯು ಎಲ್ಲ ಬಗೆಯ ವಿವಾದಗಳು ಮತ್ತು ಸಮಸ್ಯೆಗಳನ್ನು ಶಾಂತಿ ಮಾರ್ಗದ ಮೂಲಕವೇ ಪರಿಹರಿಸಿಕೊಳ್ಳುವ ನಂಬಿಕೆಯನ್ನು ಜಗತ್ತಿಗೆ ಸಾರುತ್ತದೆ. ಪಾಯಿಂಟ್ ನಂಬರ್ 5, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ. ಭಾರತವು ಜನಾಂಗೀಯ ಸಮಾನತೆಯ ತತ್ವಕ್ಕೆ ಬದ್ಧವಾಗಿದೆ. ಧರ್ಮ, ಜನಾಂಗ, ಜಾತಿ, ವರ್ಣ ಮತ್ತು ಲಿಂಗ ಆಧಾರಿತ ಯಾವುದೇ ರೀತಿಯ ತಾರತಮ್ಯವನ್ನು ಕಟುವಾಗಿ ವಿರೋಧಿಸುತ್ತದೆ. ಜಗತ್ತಿನಾದ್ಯಂತ ಎಲ್ಲ ಜನರನ್ನು ಸಮಾನವಾಗಿ ಮತ್ತು ಗೌರವದಿಂದ ಕಾಣುವ ನೀತಿ ಭಾರತದಾಗಿದೆ. ಪಾಯಿಂಟ್ ನಂಬರ್ 6, ಪಂಚಶೀಲ. ಪಂಚಶೀಲ ತತ್ವವು ಭಾರತ ವಿದೇಶಾಂಗ ನೀತಿಯ ಮತ್ತೊಂದು ಪ್ರಮುಖ ಮೂಲಭೂತ ತತ್ವವಾಗಿದೆ. ಏಪ್ರಿಲ್ 29, 1954ರಲ್ಲಿ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲೈ ರವರ ನಡುವೆ ಆದಂತಹ ಒಪ್ಪಂದದಲ್ಲಿ 5 ತತ್ವಗಳ ಆಧಾರದ ಮೇಲೆ ಭಾರತ ಮತ್ತು ಚೈನಾ 2 ದೇಶಗಳ ನಡುವೆ ಉತ್ತಮ ಸಂಬಂಧವನ್ನು ಸಾಧಿಸುವ ಸಂಕಲ್ಪದೊಂದಿಗೆ ಉಭಯ ನಾಯಕರು ಸಹಿ ಮಾಡಿದರು. ಪಾಯಿಂಟ್ ನಂಬರ್ 7, ಕಾಮನ್ವೆಲ್ತ್ ದೇಶದೊಂದಿಗೆ ಒಪ್ಪಂದ. ಭಾರತ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಂಡಿದ್ದರೂ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದಲ್ಲಿ ಮುಂದುವರಿಯಲು ನಿರ್ಧರಿಸಿತು. ಭಾರತವು ಬ್ರಿಟನ್ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಜೊತೆಗೆ ಸಾಂಪ್ರದಾಯಿಕವಾಗಿ ಹಲವಾರು ಆರ್ಥಿಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಪಾಯಿಂಟ್ ನಂಬರ್ 8, ನಿಶಸ್ತ್ರೀಕರಣ. ಭಾರತದ ವಿದೇಶಾಂಗ ನೀತಿಯು 2ನೇ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿ ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹದ ವಿರುದ್ಧ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಅಲಿಪ್ತ ದೇಶಗಳ ನಾಯಕತ್ವ ವಹಿಸಿರುವ ಭಾರತ ಮಾನವನ ಪ್ರಗತಿಗೆ ಬಳಕೆ ಮಾಡಬೇಕಾದ ವೆಚ್ಚಕ್ಕೆ ಬದಲಾಗಿ ಶಸ್ತ್ರಾಸ್ತ್ರ ಖರೀದಿಯಲ್ಲಿ ತೊಡಗಿರುವ ದೇಶಗಳ ಪ್ರವೃತ್ತಿಯನ್ನು ಖಂಡಿಸುತ್ತದೆ. ಪಾಯಿಂಟ್ ನಂಬರ್ 9, ವಿಭಜಿತ ರಾಷ್ಟ್ರಗಳ ಬಗೆಗೆ ಅನುಕಂಪ. ಬ್ರಿಟಿಷರ ನೀತಿಯಿಂದಾಗಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆಯ ವೇಳೆ ಸಂಭವಿಸಿದ ಕ್ರೂರ ಜನಾಂಗೀಯ ಹತ್ಯೆಗಳು, ಬರ್ಬರ ಕೃತ್ಯಗಳು ಮುಂತಾದ ಕಹಿ ಘಟನೆಗಳು ಸಾವಿರಾರು ಜನರನ್ನು ನಿರಾಶ್ರಿತರನ್ನಾಗಿಸಿತು. ಈ ಅನುಭವವನ್ನು ಸ್ವತಃ ಅನುಭವಿಸಿದ ಭಾರತ ಪ್ರಪಂಚದ ಯಾವುದೇ ರಾಷ್ಟ್ರ ವಿಭಜನೆ ಹೊಂದಿದರೆ ಆ ಬಗೆಗೆ ಅನುಕಂಪವನ್ನು ಹೊಂದಿರುತ್ತದೆ. ಪಾಯಿಂಟ್ ನಂಬರ್ 10, ಚಿಕ್ಕ ರಾಷ್ಟ್ರಗಳ ಬಗೆಗೆ ಒಲವು. ಭಾರತದ ವಿದೇಶಾಂಗ ನೀತಿಯು ಪ್ರಪಂಚದ ಚಿಕ್ಕ ಚಿಕ್ಕ ರಾಷ್ಟ್ರಗಳ ಬಗೆಗೆ ವಿಶೇಷ ಕಾಳಜಿ ಹೊಂದಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಭಾರತದ ಸಹಾಯ ಮತ್ತು ಸಹಕಾರದಿಂದಾಗಿ ಮಲೇಷಿಯಾ, ಘಾನಾ ದೇಶಗಳು ಸ್ವತಂತ್ರ ಪಡೆದವು. 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಉದ್ಭವಿಸಿತು. ಉಪಸಂಹಾರ.
ಸ್ವತಂತ್ರ ಭಾರತವು ಪ್ರಪಂಚದ ಎಲ್ಲ ದೇಶಗಳು ಸಮಾನ ಅವಕಾಶಗಳನ್ನು ಪಡೆದು ಪ್ರಗತಿ ಸಾಧಿಸಬೇಕೆಂದು ಆಶಿಸುತ್ತಾ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಜೊತೆಗೆ ಸ್ನೇಹಯುತ ಸಂಬಂಧ ಸಾಧಿಸಿ ಜಾಗತಿಕ ಮಿತ್ರತ್ವವನ್ನು ತನ್ನ ವಿದೇಶಾಂಗ ನೀತಿಯು ಮೂಲಕ ಸಾಧಿಸಿದೆ. ಭಾರತ ವಿದೇಶಾಂಗ ನೀತಿಯು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಮಾದರಿಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ, ಎಲ್ಲ ಪ್ರಶ್ನೆಗಳನ್ನು ನಾನು ವಿವರಣೆ ಮಾಡಿದ್ದೇನೆ. ನೀವು ಪ್ರಶ್ನೆಗಳಿಗೆ ನಿಯಮಗಳಿಗೆ ಅನುಗುಣವಾಗಿ 5 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು, 10 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳನ್ನು ಕೊಟ್ಟಿದೆ, 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 5 ಅಂಕದ ಪ್ರಶ್ನೆಗಳಿಗೆ ಕೇವಲ 6 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಇದನ್ನು ಗಮನಿಸಿ ನೀವು ವಿದ್ಯಾರ್ಥಿಗಳು ಇದನ್ನು ನೋಟ್ಸ್ ಆಗಿ ಮಾಡಿಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಕೂಡ ಹಾಗೂ 3 ಅನ್ನು ಕೂಡ ವಿವರಣೆ ಮೂಲಕ ನೀಡ್ತಾ ಇದ್ದೇನೆ. ಹಾಗೂ ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ 1 ಅಂಕದ 2 ಅಂಕದ ಅತಿ ಪ್ರಮುಖ ಪ್ರಶ್ನೆಗಳು ಹಾಗೂ 5 ಅಂಕದ 10 ಅಂಕದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಾನು ನಿಮಗೆ ಈ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನೀಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.